ಕ್ರಾಂತಿ ಮಾಡಿದ್ರೆ ಶಾಂತಿ ಕಾಪಾಡಲ್ವೋ? ಶಾಂತಿ ಸ್ಥಾಪನೆ ಕೂಡ ಆಗಲ್ವೋ? ಮುಟ್ಟಾಳ. ಧರ್ಮದ ನಾಡಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಧರ್ಮಸ್ಥಳದಲ್ಲಿ ಗೂಂಡಾರಾಜ್ಯ, ರಾಮರಾಜ್ಯನೋ ಅಥವಾ ಗೂಂಡಾರಾಜ್ಯನೋ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಮಾಧ್ಯಮದವರು, ನಕಲಿ ಮಾಧ್ಯಮ, ದ ಸೋ ಕಾಲ್ಡ್ ಸುವರ್ಣ ನ್ಯೂಸ್ ಅಜಿತ್ ಕುತ್ಕೊಂಡು ಸುಳ್ಳು ಸುದ್ದಿ ಮಾಡುವಂತ ಕ್ಲಾಸ್ ಮಾಧ್ಯಮ, ಧರ್ಮಸ್ಥಳದಲ್ಲಿ, ಧಾರ್ಮಿಕ ನಾಡಲ್ಲಿ, ಧಾರ್ಮಿಕ ಸ್ಥಳದಲ್ಲಿ, ಮಂಜುನಾಥ ಸ್ವಾಮಿ ಇರುವಂತ ನಾಡಲ್ಲಿ ಗೂಂಡಾವರ್ತನೆ, ಶಾಂತಿ ಕಾಪಾಡಕ್ಕೆ ಕ್ರಾಂತಿ ಮಾಡ್ಬೇಕಂತ ಪೋಸ್ಟಿಂಗ್ ಹಾಕೊಂಡಿದ್ದಂತ ವಸಂತ ಗಿಳಿಯಾರ್ ಮುಟ್ಟಾಳ. ಕ್ರಾಂತಿ ಆದ್ರೆ ಶಾಂತಿ ಸ್ಥಾಪನೆ ಆಗಲ್ವೋ? ಅಯೋಗ್ಯ. ಇಡೀ ರಾಜ್ಯದ ಜನ ನೋಡ್ತಾ ಇದಾರೆ. ಯೂಟ್ಯೂಬರ್ಸ್ ಮೇಲೆ ಸಂಚಾರಿ ಸ್ಟುಡಿಯೋ, ಕುಡ್ಲಾ ರಾಂಪೇಜ್ ಆಗಿ ಯುನೈಟೆಡ್ ಒಬ್ಬ ಕ್ಯಾಮ್ರಾಮನ್ 3 ಜನದ ಮೇಲೆ ಹಲ್ಲೆ ನಡೆದಿದೆ. ಎಲ್ಲ ಹಲ್ಲೆ ನಡೆದಿರೋದು? ಸೌಜನ್ಯಳ ಪಾಂಗಳ ಸ್ಥಳಕ್ಕೆ ಹೋಗುವಂತ ಜಾಗದಲ್ಲಿ ಹಲ್ಲೆ ನಡೆದಿದೆ. ಯೂಟ್ಯೂಬರ್ಸ್ ಮೇಲೇನೆ, ಕ್ಯಾಮ್ರಾ ಇರುವಂತ ಯೂಟ್ಯೂಬರ್ಸ್ ಮೇಲೇನೆ ಹಲ್ಲೆ ನಡೆದಿದೆ ಅಂತ ಹೇಳಿದ್ರೆ ಸೌಜನ್ಯಳ ಕುಟುಂಬಕ್ಕೆ ರಕ್ಷಣೆ ಯಾರು? SP ಏನ್ ಮಾಡ್ತಾ ಇದಾರೆ? ದಕ್ಷಿಣ ಕನ್ನಡದ SP, ಶಾಂತಿ ಕಾಪಾಡಬೇಕಾಗಿರುವಂತ SP ಗೂಂಡಾ ರಾಜ್ಯ ಮಾಡಿಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ತನಿಖೆ ನಡೀತಾ ಇದ್ರೆ, SIT ತನಿಖೆ ನಡೀತಾ ಇದೆ. ಪೊಲೀಸ್ ಅವರು ಕರೆಕ್ಟ್ ಆಗಿ ತನಿಖೆ ನಡೆಸ್ತಾ ಇದಾರೆ. ಸತ್ಯತೆ ಹೊರ ಬರುತ್ತೆ. ಯಾರು ನಿಜವಾದ ಆರೋಪಿಗಳು, ಅಪರಾಧಿಗಳನ್ನುವಂಥದ್ದು ರಾಜ್ಯದ, ದೇಶದ ಜನರಿಗೆ ತಿಳಿಯುತ್ತೆ ಅನ್ನೋಂಥದ್ದು ಗೊತ್ತಾಗಿದ್ದು ಇವತ್ತು ಗೂಂಡಾ ವರ್ತನೆ ಮಾಡಿರುವಂತ ಗೂಂಡಗಳು, ಧರ್ಮಸ್ಥಳದಲ್ಲಿರುವಂತ ಗೂಂಡಗಳು. ಆ ಗೂಂಡಾ ಗುಂಪಲ್ಲಿ ಕಾಣಿಸ್ಕೊಂಡಂತ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಧೀರಜ್ ಅನ್ನೊಬ್ಬ ಸಹ ಒಬ್ಬ ಆರೋಪಿ ಇದ್ದ. ಅವನು ಸಹ ಆ ಗುಂಪಲ್ಲಿ ಕಾಣಿಸ್ಕೊಂಡಿದ್ದಾನೆ. ಸತ್ಯ ಹೊರಗೆ ಬರ್ತಾ ಇದ್ದಂತೆ ಯಾಕೆ ಈ ಗೂಂಡಗಳ ವರ್ತನೆ ಇಡೀ ರಾಜ್ಯಾದ್ಯಂತ ನೋಡೋ ತರ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇಲ್ಲ? ಸತ್ಯವನ್ನ ತೋರಿಸ್ತಾ ಇದಾರೆ. ನಾವೇ ಅತ್ಯಾಚಾರಿಗಳು, ನಾವೇ ಗೂಂಡಗಳು, ಧರ್ಮದ ನಾಡಲ್ಲಿ ರಾಮರಾಜ್ಯ ಆಗ್ಬೇಕಾಗಿರುವಂತ ರಾಜ್ಯನ ಗೂಂಡಾ ರಾಜ್ಯ ಮಾಡ್ತಾ ಇದೀರಿ ಅಂತ ಈ ಗೂಂಡಾಗಳು ಇವತ್ತು ವರ್ತನೆ ಮಾಡಿ ತೋರಿಸಿದ್ದಾರೆ. ಯೂಟ್ಯೂಬರ್ಸ್ಗೆ ರಕ್ಷಣೆ ಇಲ್ಲ. ಇವತ್ತು ಸ್ಯಾಟಲೈಟ್ ಮಾಧ್ಯಮದಲ್ಲಿ ಬರ್ದಿರುವಂತ ಸತ್ಯತೆಗಳು ಯೂಟ್ಯೂಬರ್ಸ್ ಹಗಲು ಇರುಳು, ಅದು ಮುಖ್ಯವಾಗಿ ಸಂಚಾರಿ ಸ್ಟುಡಿಯೋ ಮತ್ತೆ ಕುಡ್ಲಾ ರಾಂಪೇಜ್ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ಕೊಂಡ್ ಬರ್ತಾ ಇರೋರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ, ಆ ಹಲ್ಲೆ ಮಾಡಿದ್ದಂತ ಸಮಯದಲ್ಲಿ ನೂರಾರು ಜನ ಸ್ಕಾರ್ಪಿಯೋ, ಓಮ್ನಿ, 2 ವೀಲರ್ ಅಲ್ಲಿ, ಬೈಕ್ ಅಲ್ಲಿ ಬಂದು ಏಕಾಏಕಿ ಅವ್ರ ಮೇಲೆ ದಾಳಿ ಮಾಡಿ ಅವರ ಕ್ಯಾಮ್ರಾನೆಲ್ಲ ಹೊಡೆದಾಕಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂತ ಸಿಚುವೇಶನ್ ತಂದಿಟ್ಟಿದಾರಲ್ವಾ? ನೀವೆಲ್ಲ ಹೆಣ್ಣು ಮಕ್ಕಳ ರಕ್ಷಕರೇನೋ? ನೀವೆಲ್ಲ ಹೆಣ್ಣು ಮಕ್ಕಳನ್ನ ಅಣ್ಣನ ತರ ಚಪ್ಪಲದ ತೇವಲಿಗೆ ತಿಂದು ತೀಟೆ ತೀರಿಸ್ಕೊಳ್ಳುವಂತ ರಾಕ್ಷಸರು, ಕಾಮುಕರು. ನಿಮ್ಮ ಬಣ್ಣ ಎಲ್ಲಿ ಬಯಲಾಗುತ್ತೆ ಅಂತ ಹೇಳಿ ಸತ್ಯವನ್ನು ತೋರ್ಸಕ್ಕೆ ಹೋಗಿರುವಂತ ಆ ಯೂಟ್ಯೂಬರ್ಸ್ ಮೇಲೆ ನೀವು ಹಲ್ಲೆ ಮಾಡ್ತೀರಾ ಅಂದ್ರೆ ನಿಮ್ಮಂತ ನೀಚರು, ನೀವು ತಾಯಿ ಹೊಟ್ಟೆಲಿ ಹುಟ್ಟಿದೀರಾ? ಇಲ್ಲ ಅಂದ್ರೆ ನೀವು ಯಾರು ಕಳ್ಸಿದ್ನಲ್ಲ ಅವನು ಹೊಟ್ಟೆಗೆ ಹುಟ್ಟಿದೀರಾ? ಯಾರು ಹುಟ್ಟಿದ್ದಾರೆ? ನಿಮ್ ತಾಯಿನೇ ಎತ್ತಿದಾರ? ಬೇರೆ ಯಾರಾದ್ರೂ ಎತ್ತಿದಾರ? ಗೂಂಡಾಗಳ ಅಜಿತ್ ಹನುಮಕ್ಕರ್, ಮಾಧ್ಯಮ ಲೋಕಕ್ಕೆ ನೀನೊಬ್ಬ ನಾಚಿಕೇಡಿನ ಅವಿವೇಕಿ ಬೆರಸಿ. ನೀನು ಮಾಧ್ಯಮದವನೇನೋ? ನೀನ್ ಮಾಧ್ಯಮದವನಾಗಿದ್ರೆ ಸತ್ಯ ಪ್ರಸಾರ ಯಾಕೆ ಇವತ್ತು ಜನರು ಯಾರು ಸ್ಯಾಟಲೈಟ್ ಚಾನಲ್ ನೋಡೋದಿಲ್ಲ, ಎಲ್ಲಾರು ಯೂಟ್ಯೂಬ್ ಅಲ್ಲಿ ನೋಡ್ತಾರ ಅಂತಂದ್ರೆ ಯೂಟ್ಯೂಬರ್ಸ್ ಆದ್ರೂ ಕೆಲವೊಂದು ಸತ್ಯತೆ ಸಿಗುವಂತ ವಿಚಾರಗಳನ್ನ ತೆಗ್ದಿ ಹಾಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಅಜಿತ್ ಏನ್ ಮಾಡ್ದ? ಅಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿದ್ರೆ ಅವರು ನಮ್ಮ ಮಾಧ್ಯಮ ಮಿತ್ರರಲ್ವಾ? ಅವ್ರ ಜೊತೆ ನಿಲ್ಲೋಣ, ಅವ್ರನ್ನು ಕಾಪಾಡೋಣ, ಅವ್ರ ಬಗ್ಗೆ ಸುದ್ದಿ ಮಾಡೋಣ. ಈ ತರ ಒಂದು ಗೂಂಡಾ ವರ್ತನೆ ಮಾಡ್ತಾ ಇದಾರಲ್ಲ ಅನ್ನೋದು ಬಿಟ್ಟು ಅಜಿತ್ ನಮ್ಮ ಸುವರ್ಣ ನ್ಯೂಸ್ ರಿಪೋರ್ಟರ್ಸ್ ಮೇಲೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಗ್ಯಾಂಗ್ ಅಲ್ಲೇ ಅಂತ ಹೇಳಿ ಸುದ್ದಿ ಮಾಡ್ತಾನೆ ಅಂದ್ರೆ ನೀನು ಎಷ್ಟು ಜನ ಇರಬೇಕು? ನೀನು ಪ್ರಶ್ನೆ ಮಾಡ್ದಿರ ಇದ್ರೆ ಯಾರಿಗೂ ಹುಳಿಗಾಲ ಇಲ್ಲ. ರಾಜ್ಯದ ಜನರು ನೋಡ್ಕೊಂಡ್ ಕೂತಿದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರನ, ಧರ್ಮಸ್ಥಳನ ಗೂಂಡಾ ರಾಜ್ಯ ಮಾಡಕ್ಕೆ ಹೊರಟಿದ್ದಾರೆ. ಎದ್ದೇಳಿ, ಕ್ರಾಂತಿ ಸೃಷ್ಟಿ ಮಾಡೋಣ ಅಂತ ಹೇಳುವಂತ ವಸಂತ ಗಿಳಿಯಾರ್ ಮುಟ್ಟಾಳ ಸತ್ಯದ ತನಿಖೆ ನಡೆಯುವಾಗ, ತನಿಖೆ ತಂಡ ಮಾಡ್ತಾ ಇರುವಾಗ, SIT ತಂಡ ಮಾಡ್ತಾ ಇರುವಾಗ ನಿಮ್ದು ತಪ್ಪಿಲ್ಲ ಅಂತ ಅಂದ್ರೆ ಯಾವನು ತಪ್ಪು ಮಾಡಿದ್ದಾನೆ, ಯಾವನ ಅತ್ಯಾಚಾರಿ ಇದ್ದಾನೆ, ಕೊಲೆ ಮಾಡಿದ್ದಾನೆ, ಅವನು ಆರೋಪಿ ಸಿಕ್ಕಾಕೊಳ್ತಾನೆ ಅನ್ನುವಂಥದ್ದು. ಸಿಕ್ಕಾಕೊಳ್ಳಿ, ಅವಾಗ ನಮ್ಗೆ ಪ್ರೌಡ್ ಫೀಲಿಂಗ್ ಆಗುತ್ತೆ ಅನ್ನೋಂತ
ಹುಮ್ಮಸ್ಸಿರ್ಬೇಕು ಹೊರತು ಎಲ್ಲಿ ನಮ್ಮ ತಂಡ ನಾವು ಸೇಫ್ ಮಾಡ್ತಾ ಇರುವಂತ ಅತ್ಯಾಚಾರಿಗಳು ಎಲ್ಲಿ ಹೊರಗಡೆ ಬಂದ್ಬಿಡ್ತಾರೆ, ಎಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಹೇಳಿ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇರುವಂತ ದ ಸೋ ಕಾಲ್ಡ್ 4-5 ಜನ ಯೂಟ್ಯೂಬರ್ಸ್ ಇದ್ದೀರಾ ನೀವು. ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಬೇಕಂದ್ರೆ ಎತ್ಕೊಂಡೋಗಿ ಹೆಗಡೆಗೂ ಹಿಡ್ರಿ, ಅವ್ರ ಮನೆಯಲ್ಲಿರುವಂತ ಕುಟುಂಬಕ್ಕೆ ಯಾರನ್ನ ಬೇಕಂದ್ರೆ ಎತ್ಕೊಂಡೋಗಿ ಅಡ್ಡ ಇಡ್ರಿ. ಆದ್ರೆ ನಮ್ಮ ಧರ್ಮದ ಕ್ಷೇತ್ರದ, ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಗೋರಕ್ಷಣೆ ಮಾಡ್ತೀನಿ, ಮುಸ್ಲಿಂ ಅವರು ಗೋಮಾಂಸ ತಿಂತಾರೆ ಅಂತ ಹೇಳಿ ಗೋರಕ್ಷಣೆ ಮಾಡುವಂತವ್ರು ಹೆಣ್ಣು ಮಕ್ಕಳು, ಧರ್ಮದ ಹೆಣ್ಣು ಮಕ್ಕಳನ್ನ ಹಣ್ಣಿನ ತರ ಚಪ್ಪಲದ ತೀಟೆಗೆ ತಿರ್ಸ್ಕೊಂಡು ಬಿಸಾಕ್ತಾ ಇರುವಂತ ಆ ಅತ್ಯಾಚಾರಿಗಳ ಪರ ನಿಂತ್ಕೊಂಡು ಗೋರಕ್ಷಕರು ಹೆಣ್ಣನ ರಕ್ಷಣೆ ಮಾಡಕ್ ಆಗ್ದಿರ ನಿಂತಿರುವಂತ ರಾಕ್ಷಸರ ತಂಡ ಹೆಚ್ಚಾಗಿರೋದಕ್ಕೆ ಇವತ್ತು ಈ ಹುಚ್ಚಾಟ ನಡೀತಾ ಇರೋದು. ರಾಜ್ಯದ ಜನರು ಜಸ್ಟ್ ಯೂಟ್ಯೂಬ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ಕೊಂಡು ಕೂತಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗೋದಿಲ್ಲ. ಇಲ್ಲೆಲ್ಲೂ ಮುಸ್ಲಿಂ ಒದ್ಲಾಡ್ತಾ ಇಲ್ಲ, ಕ್ರಿಶ್ಚಿಯನ್ ಜಗಳ ಮಾಡ್ತಾ ಇಲ್ಲ, ಯಾವ ಜಾತಿ ಧರ್ಮಗಳ ಮಧ್ಯೆನೂ ಜಗಳ ಆಗ್ತಾ ಇಲ್ಲ. ನಮ್ಮ ಹಿಂದೂದಲ್ಲಿ ಒಗ್ಗಟ್ಟಿಲ್ಲ, ಯುನಿಟಿ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಮ್ಮ ಹಿಂದೂಗಳಲ್ಲೇ ನಾನು ಜೈನು, ನಾನು ಹಿಂದೂ, ನಾನು ಮುಂದು ಅಂತ ಹೇಳಿ ಅನ್ಯ ಧರ್ಮದವ್ರಿಗೆ, ಬೇರೆಯವ್ರಿಗೆ ದಾರಿ ಮಾಡ್ಕೊಡ್ತಾ ಇರುವಂತ ಅತ್ಯಾಚಾರಿಗಳ ತಂಡದ ಜೊತೆ ಕೈ ಜೋಡಿಸಿರುವಂತ ನಮ್ಮ ಹಿಂದೂದಲ್ಲಿ ನಕಲಿ ಹಿಂದೂ ಕಾರ್ಯಕರ್ತರು ಇರೋದ್ರಿಂದಾನೇ ಇವತ್ತು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ದಿರಾ ನಿಂತಿರುವಂತ ಪರಿಸ್ಥಿತಿ. ಇವತ್ತು ಯೂಟ್ಯೂಬರ್ಸ್ ಮೇಲೆನೆ ಏಕಾಏಕಿ ಹಲ್ಲೆ ಮಾಡಿದ್ದಂತ ಸಮಯದಲ್ಲಿ ರಜತ್ ಬಂದಿದ್ದ. ಆಕ್ಚುಲಿ ರಜತ್ ಸೌಜನ್ಯ ಮನೆಗೆ ಭೇಟಿ ಮಾಡಿ ನಂತರ ಮಾಧ್ಯಮದವ್ರಿಗೆ ಬೈಟ್ ಕೊಡಕ್ಕೆ ಹೋಗಂತ ಸಮಯದಲ್ಲಿ ಇವರೆಲ್ಲಾರು ಅಡ್ಡ ಹಾಕಿ, ನೀವು ಹೋಗಿ, ಇವ್ರು ಸರಿ ಇಲ್ಲ, ಇವರು ಲುಚ್ಚ ನನ್ನ ಮಕ್ಕಳು, ನೀವು ಇದ್ರ ಬಗ್ಗೆ ತಲೆ ಹಾಕಬೇಡಿ ಅಂತ ಹೇಳಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಗೂಂಡಾಗಳು. ಈಗಷ್ಟೇ ನಾನು ರಜತ್ ಹತ್ರನೂ ಸಹ ಕಾಲಲ್ಲಿ ಮಾತಾಡಿದೀನಿ, ಆ ಕಾಲ್ ರೆಕಾರ್ಡ್ ಕೂಡ ನಾನು ಹಾಕ್ತೀನಿ. ಈ ತರ ಒಂದು ಹಾಡಾಗ್ಲೇ ನಡೀತಾ ಇದೆ ಅಂದ್ರೆ ಇನ್ನು ರಾತ್ರಿ ಹೊತ್ತು ಏನೆಲ್ಲ ಮಾಡ್ಬೋದು ಮೇಡಮ್ ಅಂತ ಆ ಹುಡುಗನೇ ಕೇಳ್ತಾನೆ ಅಂತಂದ್ರೆ ಇಡೀ ದೇಶವೇ ತಿರುಗಿ ನೋಡ್ತಾ ಇದೆ ಧಾರ್ಮಿಕ ಕ್ಷೇತ್ರದ ಕಡೆ. ನಿಜವಾದ ಅತ್ಯಾಚಾರಿಗಳು ಯಾರು, ನಿಜವಾದ ಗೂಂಡಗಳು ಯಾರು? ಸೌಜನ್ಯ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ದಿನಕ್ಕೊಬ್ಬರ ಬಣ್ಣ ಬಯಲ್ ಮಾಡ್ತಾ ಇದೆ. ಇವತ್ತು ಆ ಗುಂಪಲ್ಲಿ ಒಬ್ಬ ಅತ್ಯಾಚಾರಿ ಆರೋಪಿ ಸ್ಥಾನದಲ್ಲಿ ಇದ್ದಂತ ಧೀರಜ್ ಸಹ ಇದ್ದ ಅಲ್ಲಿ. ಅವನ ಫೋಟೋ ಸಹ ಹಾಕಿದೀರಿ, ಹಂಗಾದ್ರೆ ತಿಳ್ಕೊಳ್ಳಿ ಇವರ ಷಡ್ಯಂತ್ರ ಏನಿದೆ ಅಂತ ಹೇಳಿ. SIT ತನಿಖೆ ನಡೀತಾ ಇದೆ. ಬುರುಡೆಗೆ ಹೊರಗಡೆ ಬರುತ್ತೋ, ಮೂಳೆಗೆ ಹೊರಗಡೆ ಬರುತ್ತೋ, ಬರ್ದಿರ ಇರುತ್ತೋ, ನೀವ್ಯಾರು ಅತ್ಯಾಚಾರ ಮಾಡಿಲ್ಲ ಅಂದ್ರೆ, ನಿಮಗೂ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅಂದ್ರೆ ಯಾಕ್ರೋ ನೀವೆಲ್ಲ ನರನಾಡಿಗಳು ಹೇಳ್ಕೊಂಡು ಈ ತರ ಗೂಂಡಾ ವರ್ತನೆ ಮಾಡ್ತೀರಾ ಗಾಂಡುಗಳ? ಸತ್ಯ ಹೊರಗಡೆ ಬರ್ಲಿ ಬಿಡೋ. ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರು ಕೊಲೆಗಡಕರಿದ್ದಾರೆ, ಯಾರು ಹೆಣ್ಣನ್ನ ಅಣ್ಣನ ತರ ತಿಂದು ರುಚಿ ನೋಡಿ ಹೆಣ್ಣು ಮಕ್ಕಳ ಪ್ರಾಣನ ಹೀರಿ ಬಿಸಾಕಿದಾರಲ್ಲ, ಸತ್ಯ ಹೊರಗಡೆ ಬರ್ಲಿ ಬಿಡಿ. ಏನಕ್ಕೆ ಭಯ ಪಡ್ಬೇಕು? ಮಾತಾಡೋರ್ ಮೇಲೆ ಎಲ್ಲ ಹಲ್ಲೆ. ಧಾರ್ಮಿಕ ಕ್ಷೇತ್ರ ಯಾರಿಂದ? ಧರ್ಮಸ್ಥಳ ಗ್ರಾಮದವರಿಂದ ಧಾರ್ಮಿಕ ಕ್ಷೇತ್ರ ಆಯ್ತಾ? ಇಡೀ ರಾಜ್ಯದ ಜನರು, ರಾಜ್ಯದ ಮೂಲೆಯಿಂದ ಬರುವಂತ ಭಕ್ತಾದಿಗಳಿಂದ ಧಾರ್ಮಿಕ ಕ್ಷೇತ್ರ ಮಂಜುನಾಥ ಸ್ವಾಮಿ ಇರೋದಲ್ಲಿ ಭಕ್ತಾದಿಗೋಸ್ಕರ. ನೀವು ಜೈನರಾಗ್ಲಿ ಮತ್ತೊಬ್ಬರಾಗ್ಲಿ ನೀವು ನಮ್ಮ ದೇವರನ್ನೇ ಪೂಜಾ ಮಾಡ್ದಿರ ಇಟ್ಕೊಂಡು ದೇವರನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇರುವಂತ ದಂಧೆ, ಖಂಡಿತವಾಗ್ಲೂ ದಂಧೆ. ಇವತ್ತ ಮಾಧ್ಯಮದ ರಿಪೋರ್ಟರ್ಸ್ ಮೇಲೆ ಹಲ್ಲೆ ಮಾಡಿದಲ್ದಿರ ಅದನ್ನ ಸುವರ್ಣ ನ್ಯೂಸ್ ಚಾನೆಲ್ ಅಜಿತ್ ಹನುಮಕ್ಕರ್, ನನಗನ್ಸುತ್ತೆ ಮುಂದೊಂದು ದಿವಸ ಹೆಂಗೋ ನಿನ್ಗೂ ಗಂಡು ಮಕ್ಳಿದಾರಲ್ಲ, ನಾನು ಮಾಧ್ಯಮದಲ್ಲಿದ್ದೀನಿ, ಏನ್ ಬೇಕಾದ್ರೆ ಸುಳ್ಳು ಸುದ್ದಿ ಮಾಡ್ತೀನಿ ಮಕ್ಳ, ಹೋಗ್ರಿ ಯಾವ ಹೆಣ್ಣು ಮಕ್ಕಳನ್ನಾದ್ರೂ ಚಪ್ಪಲ ನೋಡ್ಕೊಂಡು ಅತ್ಯಾಚಾರ ಮಾಡಿ ಬನ್ರಿ, ದುಡ್ಡಿರುವಂತವ್ರನ್ನ ನೋಡಿ ಒಳ್ಳೆ ಸೆಟಲ್ಮೆಂಟ್ ಸೂಟ್ ಕೇಸ್ ತಗೊಂಡು ಒಳ್ಳೊಳ್ಳೆ ಸುಳ್ಳು ಸುದ್ದಿ ಕೊಡ್ತೀನಿ ಅಂತ ಹೇಳುವಂತ ಅಜಿತ್ ಹನುಮಕ್ಕರ್. ನಿನ್ನ ಮಕ್ಕಳಿಗೂ ಸಹ ಅದೇ ಪರಿಸ್ಥಿತಿ ತಂದಿಳಿಸ್ತೀನೋ ಗೊತ್ತಿಲ್ಲ. ನಿನ್ನ ತಲೆಯಲ್ಲಿ ಒಂದು ಕೂದ್ಲಿಲ್ಲ. ನಿನ್ನ ಚಾನೆಲ್ ಅಲ್ಲಿ ಇರುವಂತ ಆಂಕರ್, ಆ ಹೆಣ್ಣು ಮಗಳ ಹೆಸರು ಹೇಳೋದ್ ಬೇಡ ನಾನು, ಬಟ್ ಆ ಆಂಕರ್ ಜೀವನನೇ ಕಿತ್ಕೊಂಡು ಅವ್ರ ಗಂಡನ್ನ ದೂರ ಮಾಡಿ ನಿನ್ನ ಜೊತೆ ಇಟ್ಕೊಂಡಿರುವಂತ ಅಯೋಗ್ಯ ನೀನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀರೇನೋ? ಸೋಕಾಲ್ಡ್ ನಾವ್ ಹಿಂದೂ ಕಾರ್ಯಕರ್ತರು, ಹಿಂದೂ ಪರ ಹೋರಾಟಗಾರರು ಧರ್ಮವನ್ನು, ಧಾರ್ಮಿಕ ಕ್ಷೇತ್ರವನ್ನು ರಕ್ಷಿಸೋಣ ಅಂತ ಹೇಳ್ತಾ ಇರುವಂತ ನೀವೆಲ್ಲ ಏನೊಂದು ತಂಡ ಇದ್ರೆ ನೀವೆಲ್ಲರೂ ಅತ್ಯಾಚಾರಿಗಳೇ. ರಾಕೇಶ್ ಶೆಟ್ಟಿ, ವಸಂತ್ ಗಿಳಿಯ, ಕಿರಿಕೀರ್ತಿ, ಅವನ್ ಯಾರೋ ಇನ್ನೊಬ್ಬ ಇದ್ದಾನೋ, 4-5 ಜನ ಸೇರಿ
ರಜತ್ ಬರ್ತಾ ಇರೋದು ಗೊತ್ತಿದ್ದು ಬೇಕಂತ. ಇದು ಕ್ರಾಂತಿ ಅಲ್ವೋ? ಇದು ಶಾಂತಿ ಕಾಪಾಡಕ್ಕೆ ಮಾಡುವಂತ ಕ್ರಾಂತಿ ಅಲ್ವೋ? ಮುಟ್ಟಾಳ ವಸಂತ್ ಗಿಳಿಯಾರ್, ಕ್ರಾಂತಿ ಮಾಡಿದ್ರೆ ಎಲ್ಲೂ ಶಾಂತಿ ಆಗಲ್ವೋ? ಕ್ರಾಂತಿಗಿನ್ನು ಜ್ವಾಲಾಮುಖಿ ಆಗುತ್ತೆ. ಎಲ್ಲಾರು ಬುಗಿಲೆದ್ದಿ ನಿಂತ್ಕೊಂಡ್ರೆ, ಧಾರ್ಮಿಕ ಕ್ಷೇತ್ರಕ್ಕೆ ಕರೆ ಕೊಟ್ಟು ಹೋರಾಟಕ್ಕೆ ಏನಾದ್ರು ಧರ್ಮಸ್ಥಳ ಚಲೋ ಮಾಡಿ ಎಲ್ಲಾರು ನಿಂತ್ಕೊಂಡ್ರೆ, ನೀವೇನು 10 ಜನ ನಿಂತ್ಕೊಂಡು ಅತ್ಯಾಚಾರಿಗಳನ್ನ ಕಾಪಾಡುವಂತ ಕೆಲಸ, ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೀರಲ್ಲ. ನಿಮ್ಮ ನರ ನಾಡಿಗಳು ನಿಮ್ಮ ತಿಕ್ಕದ ಮೇಲೆ ಇರುವಂತ ಅಂಡರ್ವೇರ್ ಕೂಡ ಇರೋದಿಲ್ಲ. ಆ ತರ ಪಾಠ ಕಲಿಸುವಂತ ಕೆಲಸ ಕರ್ನಾಟಕ ಜನತೆ ಮಾಡುತ್ತೆ. ಇವತ್ತಿಡೀ ಜನ ನೋಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಸತ್ಯ ಹೊರಗೆ ಬರುವಂತ ಸಮಯದಲ್ಲಿ ನಿಮ್ಮಂತ ಕಾಮುಕರು ಯಾವ ತರ ಆದಂತ ವರ್ತನೆ ಮಾಡ್ತಾ ಇದಾರೆ, ಗೂಂಡಾ ಪ್ರದರ್ಶನ ಮಾಡ್ತಾ ಇದೀರಾ ಅಂತ ನಿಮ್ಮ ಊರಲ್ಲಿರುವಂತ ಮಾಧ್ಯಮ ಮಿತ್ರರ ಮೇಲೇನೆ ನೀವು ಗೂಂಡಾ ವರ್ತನೆ ಮಾಡ್ತೀರಾ ಅಂದ್ರೆ, ಇನ್ನ ಹೊರಗಿನ ಬರೋರ ಮೇಲೆ ಇನ್ನೇನೇನ್ ಮಾಡಿರ್ಬೇಕು? ಖಂಡಿತವಾಗ್ಲೂ ಮಾಡಿರ್ತೀರ. ಅಂಡ್ ಆ ಇನ್ಸಿಡೆಂಟ್ ನಡೆದಿದ್ದಂತ ಸಮಯದಲ್ಲಿ ಅಲ್ಲಿ ಒಂದು ಸ್ಕಾರ್ಪಿಯೋ, ಓಮ್ನಿ ಕಾರು, 10 ಬೈಕು, ಅನೇಕ ವೆಹಿಕಲ್ಸ್, ತುಂಬಾ ಜನ ತುಂಬಿಕೊಂಡಿದ್ದಾರೆ. ರಜತ್ನ ಹೋಗಿ ಹೋಗಿ ಅಂತ ಕಳಿಸ್ತಾರೆ, ನೀವು ಇಲ್ಲಿ ಇರ್ಬೇಡಿ ಹೋಗಿ ಅಂತ ಹೇಳಿ. ಆ ಹುಡುಗ ಪಾಪ ಹೋಗ್ತಾ, ಅವನ ಹತ್ರ ಕ್ಯಾಮ್ರಾನು ಇತ್ತು. ರಜತ್ ಅಲ್ಲೇ ಪೊಲೀಸ್ ಸ್ಟೇಷನ್ ಅವನ್ ಇನ್ಫಾರ್ಮ್ ಮಾಡಾದ್ಮೇಲೆ, ಸರ್ ಅಲ್ಲಿ ಜಗಳ ನಡೀತಾ ಇದೆ ಅಂತ ಹೇಳಿ ರಜತ್ ಇನ್ಫಾರ್ಮ್ ಮಾಡಾದ್ಮೇಲೆ ಸ್ಪಾಟ್ ಪೊಲೀಸ್ ಅವರು ಬಂದಿದ್ದಾರೆ. ಎಲ್ರಿ ಧಾರ್ಮಿಕ ಕ್ಷೇತ್ರದಲ್ಲಿ ಪೊಲೀಸ್ ಬಂದೋಬಸ್ತು, ಬೀಟ್ ಪೊಲೀಸ್ ಅವ್ರು ಎಲ್ಲಿದ್ದಾರೆ? ಏನ್ ನಡೀತಾ ಇದೆ ಧರ್ಮ ಕ್ಷೇತ್ರದಲ್ಲಿ? ಏನ್ ನಡೀತಾ ಇದೆ? ಇವರು ಧರ್ಮ ಧರ್ಮ ಅಂತಾರ, ಖಂಡಿತವಾಗ್ಲೂ ಧರ್ಮನ ಉಳಿಸ್ತಾ ಇಲ್ಲ. ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತ ಅತ್ಯಾಚಾರನ ಮುಚ್ಚಿಡಕ್ಕೆ ಪ್ರಯತ್ನ ಮಾಡ್ತಾರಂತ ಷಡ್ಯಂತ್ರ. ಏನಾದ್ರೂ ಮಾಡಿ SIT ತನಿಖೆನ ನಿಲ್ಲಿಸಬೇಕು. ಸತ್ಯತೆ ಹೊರ ಬರಬಾರ್ದು. ಯಾಕೆ ಹೊರ ಬರಬಾರ್ದು? ನಿಮ್ಮ ಬಣ್ಣ ಗೊತ್ತಾಗತ್ತೆ ಅನ್ನೋದಾ? ಅತ್ಯಾಚಾರಿ ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ ಅನ್ನೋದಾ? ರಾಜ್ಯದ ಜನತೆ ಎದ್ದೇಳಬೇಕು. ಯಾವಾಗ ಹೋರಾಟಕ್ಕೆ ಕರೆ ಕೊಡ್ತಾರೋ ಡೆಫಿನೆಟ್ಲಿ ಈ ಸಲ ಒಂದು ಹೋರಾಟ ನಡಿಲೇಬೇಕು. ಇಲ್ಲ ಅಂದ್ರೆ ಈ 5 ಜನ ಮುಟ್ಟಾಳ್ರೇನಿದ್ದಾರೆ ಇವರು ಮಾಡಬಾರ್ದು ಕೆಲಸ ಮಾಡ್ತಾರೆ. ವಸಂತ್ ಗಿಳಿಯಾರ್ ಒಂದು ದಲಿತ ಹೆಣ್ಣು ಮಗಳ ಹೊಟ್ಟೆ ಬರ್ಸಿದ್ದಂತ ಕಾಮುಕ, ಕಿರಿಕೀರ್ತಿ ತನ್ನ ಹೆಂಡತಿಗೆ ಜೀವನ ಕೊಡಕ್ಕೆ ಯೋಗ್ಯತೆ ಇದ್ದಂತ ಕಾಮುಕ, ಇನ್ನ ರಾಕೇಶ್ ಶೆಟ್ಟಿ ಒಂದು ಹೆಣ್ಣು ಮಗಳ ಕೈಲಿ ತಳಸ್ಕೊಂಡಿದ್ದಂತ ಕಾಮುಕ. ಇನ್ಯಾವ ಕಾಮುಕರ ಬಗ್ಗೆ ಹೇಳ್ಬೇಕು? ಇನ್ನೆಷ್ಟು ಜನದ ಬಗ್ಗೆ ಹೇಳ್ಬೇಕು? ಇವರೆಲ್ಲ ತಂಡ ಏನಿದಾರಲ್ಲ, ಇವರೆಲ್ಲ ಅತ್ಯಾಚಾರಿಗಳು. ಭೂಮಿದಲ್ಲಿರುವಂತ ಎಣ ಹೊರಗಡೆ ಬರ್ತಾ ಇದ್ರೆ, 20 ವರ್ಷದ ಎಣಗಳ ಹೊರಗಡೆ ಬರ್ತಾ ಇದೆ. ಅಟ್ಲೀಸ್ಟ್ ಅವ್ರ ಮೇಲೆ ಆದಂತ FIR, B ರಿಪೋರ್ಟ್, C ರಿಪೋರ್ಟ್ ಏನಾಗಿದೆ ಅದನ್ನೆಲ್ಲಾನು ಸುಟ್ಟು ಹಾಕಿದ್ದಾರೆ. ಎಣಗಳು ಹೊರಗಡೆ ಬರ್ತಾ ಇದ್ರೆ ಇವ್ರ ಜೀವ ಡಕ 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 ಅಂತ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟು ಭಯ ಇರಬೇಕು ಅತ್ಯಾಚಾರಿಗಳಿಗಂತ, ಎಷ್ಟು ಭಯ ಇರಬೇಕು. ಇವರು ತಪ್ಪು ಮಾಡಿರೋದಕ್ಕೆ ಅಲ್ವಾ ಇಷ್ಟು ಭಯ ಪಟ್ಟು ಇಷ್ಟು ಗೂಂಡಾ ವರ್ತನೆ ಮಾಡ್ತಾ ಇರೋದು ಇವರು. ಹೆಣಗಳು ಹೊರಗಡೆ ಬರ್ತಾ ಇದ್ರೆ ಯಾರು ಮುಚ್ಚಿಟ್ಟಿದ್ದಾರೆ? ಮಹೇಶ್ ಶೆಟ್ಟಿನೇ ಮುಚ್ಚಿಟ್ಟಿದಾರ? ಗಿರೀಶ್ ಮಟ್ಟಣ್ಣವರೇ ಮುಚ್ಚಿಟ್ಟಿದಾರ? ಇಲ್ಲ ಸೌಜನ್ಯ ಪರ ಹೋರಾಟಗಾರರೇ ಮುಚ್ಚಿಟ್ಟಿದಾರ? ಸಿಕ್ಕಾಕೊಳ್ಳಿ ಬಿಡಿ ಆರೋಪಿ ಅಂತ ಹೇಳಿ ಬಿಡ್ಬೇಕಾ ಇವರು? ಹೆಣ ಹೊರಗಡೆ ಬರಬಾರ್ದು, ಸತ್ಯ ಹೊರಗಡೆ ಬರಬಾರ್ದು. ನಮ್ಮ ಧಾರ್ಮಿಕ ಕ್ಷೇತ್ರ ದೇವಸ್ಥಾನನ ಮುಂದೆ ಇಟ್ಕೊಂಡಿದ್ದಾರೆ ಹೊರತು ಅವ್ರು ಆಕ್ಚುಲಿ ಪ್ರೊಟೆಕ್ಟ್ ಮಾಡ್ತಾ ಇರೋದು ಅತ್ಯಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಏಕಂದ್ರೆ ಅವ್ರ ಹತ್ರ ಎಂಜಲ್ ಕಾಸ್ ತಗೊಂಡು ಅವ್ರು ಬೂಟ್ ನೆಕ್ಕುವಂತ ಕೆಲಸ ಮಾಡ್ತಾ ಇರುವಂತ ಈ ಕಾಮುಕರ ತಂಡ ಏನಿವತ್ ನಿಂತ್ಕೊಂಡು ಮಾಧ್ಯಮಕ್ಕೆ ಬೈಟ್ ಕೊಟ್ಕೊಂಡು ನಾನ್ ಸಾಚ ಅನ್ನೋ ತರ, ಯಾರು ನೀವೆಲ್ಲ ಜರ್ನಲಿಸಂ ಮಾಡಿದಿರಾ, ಜರ್ನಲಿಸ್ಟ್ ಮಾಡಿದೀರಾ. ಯು ನೋ ವಾಟ್ ಇಸ್ ಜರ್ನಲಿಸಂ? ಬೇಸಿಕ್ ಎಥಿಕ್ಸ್ ಇದೆಯಾ ನಿಮ್ಗೆ? ಸತ್ಯದ ಪರ ನಿಂತ್ಬೇಕಾ ಇಲ್ಲ ಅತ್ಯಾಚಾರಿಗಳ ಪರ ನಿಂತ್ಕೊಂಡು ಹೋರಾಟ ಮಾಡ್ಬೇಕಾ? ಕಿರಿಕೀರ್ತಿ ನೀನು ಕಣ್ಣಿಗೆ ಕನ್ನಡಕ ಹಾಕೋ ನಿನ್ನ ಸಂಸಾರನೇ ನೆಟ್ಟಿಗೆ ಇಟ್ಕೊಳಕ್ ಆಗಲ್ಲ, ನಿನ್ನ ಪ್ರಾಬ್ಲಮ್ ಸಮಸ್ಯೆ ಮಾಡ್ಕೊಳಕ್ ಆಗಲ್ಲ. ನೀವು ನ್ಯಾಯ ಕೊಡ್ಸಕ ಜಡ್ಜ್ ನೀವು ನನ್ನ ಪ್ರಶ್ನೆ ಮಾಡ್ತಿರಲ್ವಾ? ಜಡ್ಜ್ ಅಂತ ಹೇಳಿ ಇವತ್ತಿಡೀ ದೇಶ ನೋಡ್ತಾ ಇದೆ. ತಿರುಗಿ ನೋಡಿ, ಧಾರ್ಮಿಕ ಕ್ಷೇತ್ರ, ಧರ್ಮದ ಕ್ಷೇತ್ರ, ರಾಮರಾಜ್ಯವ ಅಥವಾ ಗೂಂಡಾ ರಾಜ್ಯನ ಅಂತ ಹೇಳಿ ಅವ್ರ ಮೇಲೆ ಅಲ್ಲೇ ಮಾಡಿ, ಇವತ್ತು ಅವ್ರ ಮೇಲೇನೆ ಮಹೇಶ್ ಶೆಟ್ಟಿ ಅಂಡ್ ಗ್ಯಾಂಗ್ ಅಲ್ಲೇ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಒಂದು ತಿರುಚು ಕೊಡಕ್ ನೋಡ್ತಾ ಇದಾರೆ. SP ಸಾಹೇಬ್ರೆ, ದಕ್ಷಿಣ ಕನ್ನಡದ SP ಸಾಹೇಬ್ರೆ, ಅರುಣ್ ಕುಮಾರ್ ಅವರೇ, ನಿಮಗ್ ನಿಜವಾಗ್ಲೂ ಮಾನವೀಯತೆ ಅನ್ನೋದು ಇತ್ತಂದ್ರೆ ಸತ್ಯತೆ ಅನೇಕ ಕ್ಯಾಮ್ರಾ ರೆಕಾರ್ಡ್ಸ್ ಆಗಿದೆ. ಯಾರು ಅಲ್ಲೇ ಮಾಡಿದ್ದಾರೆ, ಯಾರು ಮಾಡಿಲ್ಲ ಅಂತ ಹೇಳಿ ಸತ್ಯದ ಪರವಾಗಿ ನೀವಿದ್ರೆ ಡೆಫಿನೆಟ್ಲಿ ಅವರೆಲ್ಲರ ಮೇಲೆ FIR ಆಗುತ್ತೆ. ಇಷ್ಟೊತ್ತಾಗ್ಲೇ FIR ಆಗ್ಬೇಕಾಗಿತ್ತು, ಇದುವರೆಗೂ FIR ಆಗಿಲ್ಲ.
ಗಿರೀಶ್ ಮಟ್ಟಣ್ಣವರು ಅವರ ಹುಡುಗರ ಹತ್ರ ಯೂಟ್ಯೂಬರ್ಸ್ ಹತ್ರ ನಿಂತ್ಕೊಂಡು ಅವ್ರಿಗೆ ಕಾವಲ್ ಕಾಯ್ತಾ ಇದ್ರೆ ಇಲ್ಲಿ ನಮ್ಮ ಮೇಲೆ ಅಲ್ಲೇ ಮಾಡಕ್ ಬಂದಿದ್ದಾರೆ. ಏನ್ರೋ ನಿಮ್ಮ ಬಾಯಿ ದೊಡ್ಡ ರೋಗ ಬಂದಿರೋದು, ಸುಳ್ಳು ಹೇಳಿ ಸಾಯ್ತಿರಲ್ಲಾರೋ, ಇನ್ನೆಷ್ಟು ಸುಳ್ಳು ಹೇಳಿ ಸತ್ಯನ ಮುಚ್ಚಾಕ್ಬೇಕಂತ ಇದೀರಾ? ಹೋರಾಟಗಾರರೇ, ದಲಿತರೇ, ರೈತರೇ, ಮಹಿಳಾ ಪರ ಹೋರಾಟಗಾರರೇ, ಹೆಣ್ಣಿಗೋಸ್ಕರ ನ್ಯಾಯ ಕೇಳಿದ್ರೆ ಹೆಣ್ಣು ಮೇಲೆ ಆಗುವಂತ ಅತ್ಯಾಚಾರಕ್ಕೆ ನ್ಯಾಯ ಕೇಳಿದ್ರೆ ಈ ತರ ದೌರ್ಜನ್ಯ ಗೂಂಡಾಗಿರಿ ನಡೀತಾ ಇದ್ರೆ ನಿಮ್ಗೆ ಯಾರಿಗೂ ರಕ್ತ ಕುದೀತಾ ಇಲ್ವಾ? ನಮ್ಮ ಕ್ಷೇತ್ರ, ಅದು ನಮ್ಮ ಧರ್ಮಸ್ಥಳ, ನಮ್ಮ ಮಂಜುನಾಥ ಸ್ವಾಮಿನ ಮುಂದೆ ಇಟ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ರೆ ನಾವೆಲ್ಲರೂ ಕಿಚ್ಚಾಗ್ಬೇಕು, ಹೋರಾಟಕ್ಕೆ ಸಜ್ಜಾಗ್ಬೇಕು ಅನ್ನೋಂತ ಆ ಪೌರುಷ, ಕೋಪ ಬರೋದಿಲ್ವಾ ನಿಮ್ಗೆ ಯಾರಿಗೂ? ಇಷ್ಟು ದೊಡ್ಡ ಗೂಂಡಾವರ್ತನೆ, ಹಲ್ಲೆ, ಅದು ಆರೋಪಿಗಳ ಜೊತೆ ಎತ್ತು ಬಿಟ್ಟಿರೋದು ವಸಂತ್ ಗಿಳಿಯಾರ್, ರಾಕೇಶ್ ಶೆಟ್ಟಿ ಕೂತಿರುವಂತ ಜಾಗದಲ್ಲಿ ಅನೇಕ ಜನಕ್ಕೆ ಸೂಳೆ ಮಗ ಅನ್ನುವಂತ ಗಂಡು ಸೂಳೆ ಮಗ ರಾಕೇಶ್ ಶೆಟ್ಟಿ. ಗಾಂಡುಗಳು ನೀವೆಲ್ಲಾರು, ಗಂಡಸ್ರಲ್ವೋ ನೀವ್ ಯಾರು ಗಂಡಸ್ರಲ್ಲ, ನೀವೆಲ್ಲ ಗಾಂಡುಗಳು, ನಿಜವಾಗ್ಲೂ ಗಾಂಡುಗಳು ನೀವು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ರೆ, ಅದು ಹಿಂದೂ ಹೆಣ್ಣು ಮಕ್ಕಳ ಮೇಲೆ, ನಾನು ಹಿಂದೂ, ನಾನು ಜೈನು ಅನ್ಕೊಂಡಕ್ಕೆಲ್ಲ ನಕಲಿ ಹಿಂದೂಗಳು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀರಾ? ರಾಕ್ಷಸರ ಪರ ಹೆಣ್ಣನ್ನ ಅವರ ತೀಟೆಗೆ ತೀರಿಸ್ಕೊಂಡು ಅತ್ಯಾಚಾರ ಮಾಡಿ ಪುನೀತ್ ಕೆರೆಹಳ್ಳಿ, ಕಿರಿತ್ ಕೀರ್ತಿ, ವಸಂತ್ ಗಿಳಿಯಾರ್, ರಾಕೇಶ್ ಶೆಟ್ಟಿ, ನಿಮ್ಮ ಮನೆ ತಾಯಿಗೆ, ನಿಮ್ಮ ಮನೆ ಅಕ್ಕ ತಂಗಿಗೆ, ಇಲ್ಲ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿ, ಅದೇ ಹರ್ಷೇಂದ್ರ ಕುಟುಂಬದವರು ಅತ್ಯಾಚಾರ ಮಾಡಿ 6 ಇಂಚು ಮಣ್ಣನ್ನ ಹಾಕಿ ತುರುಕಿ ಬರ್ಬರವಾಗಿ ಬಿಸಾಕ್ ಹೋಗಿದ್ರೆ ಏನ್ ಮಾಡ್ತಾ ಇದ್ರಿ? ಇದೇ ತರ ಸತ್ತಿದಳೆಲ್ಲ ಬಿಡು, ಬರೋ ಸೂಟ್ ಕೇಸ್ ತಗೊಳ್ಳೋಣ, ನನಗ್ ನ್ಯಾಯ ಬೇಡ ಅಂತ ಹೇಳಿ ನಿಂತ್ಕೊಳ್ತಾ ಇದೀರೇನೋ ಬೋಳಿ ಮಕ್ಳ? ಹೇಳ್ತೀರಲ್ವಾ, ಮಹೇಶ್ ಶೆಟ್ಟಿ ಅವರು ಒಂದು ರಿಯಲ್ ಎಸ್ಟೇಟ್ ಯಾವ್ದೋ ಒಂದು ವ್ಯವಹಾರ ದುಡ್ಡು ಮಾಡ್ತಾ ಇದ್ರು, ಅವರು ವೀರೇಂದ್ರ ಹೆಗ್ಡೆ ಟಾರ್ಗೆಟ್ ಅಂತ, ಆ ವ್ಯಕ್ತಿಗೆ ಆವಾಗೇ ದುಡ್ಡಿತ್ತು, ಆವಾಗೇ ರಿಯಲ್ ಎಸ್ಟೇಟ್ ಮಾಡ್ತಾ ಇತ್ತಂದ್ರೆ ಈಗ ಯಾಕೋ ದುಡ್ಡು ಇನ್ನೊಬ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಬೇಕಂತ ಹೇಳ್ತೀರಾ? ಯಾರ್ಯಾರೋ ಫಂಡಿಂಗ್ ಮಾಡ್ತಾರೆ ಅಂತ ಹೇಳ್ತೀರಲ್ಲ, ಹೆಂಗ್ರೋ ಹೇಳ್ತೀರಾ? ಧಾರ್ಮಿಕ ಕ್ಷೇತ್ರನ ಟಾರ್ಗೆಟ್ ಮಾಡೋದು ಯಾರಿಗೂ ಅವಶ್ಯಕತೆ ಇಲ್ಲ. ನೀವು ನಿಜವಾಗ್ಲೂ ಗಂಡಸರಾಗಿದ್ರೆ, ನೀವು ನಿಜವಾಗ್ಲೂ ತಾಯಿ ಹೊಟ್ಟೆಲೆ ಹುಟ್ಟಿರುವಂತ ಗಂಡಸರಾಗಿದ್ರೆ ಎಲ್ಲರೂ ಸಜ್ಜಾಗಿ ಸೌಜನ್ಯ ಪರ ಹೋರಾಟ ಮಾಡೋಣ. ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿ ಬರ್ತಾ ಇದೆ, ನ್ಯಾಯದ ಪರ ಹೋರಾಟ ಮಾಡೋಣ, ಎದ್ದೇಳಿ ಅಂತ ಹೇಳಿ ಹೋರಾಟಕ್ಕೆ ಕೂಗು ಕರೆ ಕೊಡಬೇಕಾಗಿತ್ತು ಹೊರತು ಧಾರ್ಮಿಕ ಕ್ಷೇತ್ರವನ್ನ, ಧಾರ್ಮಿಕ ಕೇಂದ್ರಗಳನ್ನ, ಧರ್ಮಸ್ಥಳವನ್ನ ಒಡೆಯೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಷಡ್ಯಂತ್ರ ರೂಪಿಸಿ ತಿರುಚಿ ಸುಳ್ಳು ಕತೆ ಕಟ್ಟಿ ಹೋರಾಟಕ್ಕೆ ಸಜ್ಜು ಕೊಡ್ತಾ ಇರ್ಲಿಲ್ವೋ ಅವಿವೇಕಿಗಳ? ನೀವು ಅತ್ಯಾಚಾರಿಗಳು, ನಿಮ್ಮ ಜೊತೆ ಇರೋರು ಅತ್ಯಾಚಾರಿಗಳು. ನೀವೇನೇ ಮಾಡ್ಲಿ, ನಿಮ್ಮ ಗ್ರಾಮದಲ್ಲಿರುವಂತ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದೀರಾ ಅಂದ್ರೆ, ಗೂಂಡಾವರ್ತನೆ ಮಾಡಿದ್ದೀರಾ ಅಂದ್ರೆ, ನಿಮ್ಮಂತ ಗಾಂಡುಗಳು ಯಾರೂ ಇಲ್ಲ. ಇದನ್ನೆಲ್ಲ ನಮ್ಮ ಜನ ನೋಡ್ಕೊಂಡು ನಾವು ಮೌನವಾಗಿ ಕೂತಿದ್ರೆ ನಾಳೆ ದಿವಸ ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಸಹ ಹೌದು ನನ್ನ ಮಕ್ಕಳು ಧರ್ಮಸ್ಥಳಕ್ಕೆ ಹೋದ್ರೆ ಗೂಂಡಾಗಿರಿ ಮಾಡ್ತಾರಲ್ವಾ ಇವರೆಲ್ಲ, ಇವ್ರು ಹೆಂಗ್ ನಮ್ಮ ಬೆಂಗಳೂರಿಗೆ ಬರ್ತಾರೆ? ಧರ್ಮಸ್ಥಳಕ್ಕೆ ಹೋಗ್ಬಾರ್ದಂತೆ, ಅವರು ಧಾರ್ಮಿಕ ಕ್ಷೇತ್ರ ಅಂತೆ, ಗೂಂಡಾಗಿರಿ ಹೋಗೋರ್ನೆಲ್ಲ ಹೊಡೆಯೋದು. ಪೊಲೀಸ್ ಅವರು ಹೌದು ಏನ್ ಮಾಡ್ತಾ ಇದೀರಾ? ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಅವರು, ಬೀಟ್ ಪೊಲೀಸ್ ಆಗ್ಲಿ, ಪೊಲೀಸ್ ಅವ್ರು ಏನ್ ಮಾಡ್ತಾ ಇದೀರಾ? ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳಕ್ಕೆ ಬರೋರ್ ಮೇಲೆಲ್ಲ ಹಲ್ಲೆ ಆಗುತ್ತೆ. ಯಾರು ಫೋಟೋ ಹಿಡಿಬಾರ್ದು, ಸೌಜನ್ಯ ಫೋಟೋ ತೋರಿಸಬಾರ್ದು, ನಾವು ಸೌಜನ್ಯ ಪರ ಹೋರಾಟಗಾರರು ಅನ್ಬಾರ್ದು, ಭೀಮಾ ಇರೋ ಜಾಗಕ್ಕೆ ಹೋಗ್ಬಾರ್ದು, ಭೀಮಾ ಸುಳ್ಳು, ಮಹೇಶ್ ಅವ್ರ ಸುಳ್ಳು, ಗಿರೀಶ್ ಅವ್ರ ಸುಳ್ಳು, ಸೌಜನ್ಯ ಪರ ಹೋರಾಟಗಾರರು ಸುಳ್ಳು, ಎಲ್ಲರೂ ಸುಳ್ಳು. ನೀವೇ ಸತ್ಯ ಅಲ್ವಾ? ನ್ಯಾಯ ಕೊಡಿಸ್ರೋ ಮುಟ್ಟಾಳ್ರ? ಎಲ್ಲರ ಮೇಲೆ ಸುಳ್ಳು ತೇಜೋದೆ ಮಾಡ್ಕೊಂಡು, ಸುಳ್ಳು ಆರೋಪ ಮಾಡ್ಕೊಂಡು, ಸತ್ಯ ಹೊರಗಡೆ ಬರ್ದಿದ್ದಂಗೆ ನೀವು ನಾಟಕ ಹೊಡಿತಾ ಇದ್ದೀರಲ್ಲ, ನವರಂಗಿ ನಾಟಕ. ನಿಜವಾಗ್ಲೂ ನೀವೆಲ್ಲ ತಾಯಿ ಹೊಟ್ಟೆಲಿ, ನಿಮ್ಮ ತಂದೆ ತಾಯಿ ಹೊಟ್ಟೆಲೆ ಹುಟ್ಟಿದೀರಾ, ಇಲ್ಲ ಹೆಗಡೆ ಕುಟುಂಬಕ್ಕೆ ಹುಟ್ಟಿದೀರಾ? ನೀವೆಲ್ಲಾರು ಯಾರ ಹೊಟ್ಟೆಲಿ ಹುಟ್ಟಿದೀರಾ ನೀವೆಲ್ಲ ಬೇವರ್ಸಿಗ್ಲು? ಯಾರ ಹೊಟ್ಟೆಲು ಹುಟ್ಟಿದೀರಾ? ಗಾಂಡು ವರ್ತನೆ ಮಾಡಿದ್ದೀರಲ್ವಾ ಇವತ್ತು, ಗೂಂಡಾಗ್ಲು ತರ. ಕಳೆದ ಬಾರಿ ಸಹ ಈ ವಿಚಾರ ಹೇಳ್ಬೇಕು, ಯಾಕಂದ್ರೆ ಇವತ್ತು ಜಸ್ಟ್ ನಾನು ರಜತ್ ಹತ್ರ ಮಾತಾಡುವಾಗ ಹೇಳಿದೆ, ಇದೇ ತರ ಅವರು ಒಂದು ಕೇಸ್ ಮಾಡಿ ಅವರೇ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿದ್ರು ಅಂತ ಹೇಳಿ. ಮೊನ್ನೆ ಅಷ್ಟೇ ನನ್ನ ಮೇಲೇನೋ ಒಂದು ಕೇಸ್ ಹಾಕಿದ್ರು. ಪಾಪ ಆ ಇನ್ಸ್ಪೆಕ್ಟರ್ಗಾಗ್ಲಿ ಡಿವೈಎಸ್ಪಿಗಾಗ್ಲಿ ಅವ್ರು ನನ್ನ ವಿಡಿಯೋಸ್ ನಿರಂತರ ನೋಡುವಂತವ್ರು, ಅಲ್ಲಿ ಸಂಧ್ಯಾ ನೋಡಿ ನಾನೇ ಅನ್ನೋದು ಗೊತ್ತಿಲ್ಲ. ಸೊ FIR ಆಯ್ತು, ಏನೋ ಆಯ್ತು ಬಿಡಿ,
ಪಾಪ ಪೊಲೀಸವ್ರು ಎಲ್ಲಾರು ಅವರು ನನ್ನ ಧ್ವನಿ ಬಗ್ಗೆ, ನನ್ನ ಹೋರಾಟದ ಬಗ್ಗೆ ಒಂದು ಅಪ್ರಿಶಿಯೇಷನ್ ಮಾಡ್ತಾರೆ. ಅವ್ರು ಈಗಲೂ ನಮ್ಮ ಸಂಪರ್ಕದಲ್ಲಿದ್ದಾರೆ, ಅದು ಬಿಟ್ಟಾಕಿ. ಆದ್ರೆ ಆ ವ್ಯಕ್ತಿ ದೂರ್ ಕೊಡಕ್ ಮುಂಚೆ ಮಹೇಶ್ ಶೆಟ್ಟರ್ ಮೀಟ್ ಮಾಡಕ್ ಕಳಿಸಿ ಒಂದು ಫೋಟೋ ತಗೊಂಡು ಆ ಫೋಟೋನ ನನ್ನ ಮೇಲೆ ಕಂಪ್ಲೇಂಟ್ ಆಗಿದ್ದಂತ ಸಮಯದಲ್ಲಿ ಆ ಫೋಟೋ ನನಗ್ ಕಳಿಸಿ, ಇದೇ ಬೋಳಿ ಮಗ, ಈ ಗಾಂಡುನೆ ನನಗ್ ಕಳಿಸಿ, ನಾನು ಹೇಳಿಲ್ವಾ ಸಂಧ್ಯಾ ಅವ್ರೆ, ಅವನು ಡಬಲ್ ಗೇಮು, ನಿಮ್ಮ ಜೊತೆ ನಿಂತ್ಕೊಂಡೆ ನಿಮಗೆ ಚುರಿ ಹಾಕುವಂತ ಕೆಲಸ ಮಾಡ್ತಾನೆ, ಇವಂದೇ ಆ ಷಡ್ಯಂತ್ರ ಕಂಪ್ಲೇಂಟ್ ಮಾಡಿಸಿದ್ದು ನೋಡಿ. ಇವತ್ತು ನಿಮ್ಮ ವಿರುದ್ಧ ಮಾತಾಡ್ತಾ ಇದಾರೆ, ನೀವು ಸೌಜನ್ಯ ಪರ ಹೋರಾಟಕ್ಕೆ ಹೋಗ್ತಿರಲ್ಲ, ನಿಮ್ಮ ವಿರುದ್ಧ ಮಾತಾಡ್ತಾ ಇದಾರೆ ಪ್ರಸನ್ನ ರವಿ ಮತ್ತೆ ಇವರು ಶೆಟ್ಟಿ ಅವರು. ನೀವಿವಾಗ ಅವ್ರ ವಿರುದ್ಧ ಮಾತಾಡಿ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ದಂತ ಬೋಳಿ ಮಗ. ನನಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಿದ್ಯೋ ಅವಿವೇಕಿ, ಯಾವ್ದು ಸತ್ಯ ಯಾವ್ದು ಕ್ರಿಯೇಟ್ ಅಂತ. ಬಿಕಾಸ್ ನೀವು ಅಟ್ರಾಸಿಟಿ ಕೇಸ್ ಹೆಂಗ್ ಫಿಕ್ಸ್ ಮಾಡಿದ್ರಿ ನನ್ನ ಕಣ್ಣು ಮುಂದೆನೆ ಇದೆ ಅಲ್ಲರೋ ಗಿಳಿಯಾರ್, ವಸಂತ್ ಗಿಳಿಯಾರ್, ನನ್ನ ಕಣ್ಣು ಮುಂದೆನೆ ಇದೆ ಅಲ್ಲರೋ ಅಟ್ರಾಸಿಟಿ ಕೇಸ್. ಭಾಸ್ಕರ್ ರೈನ ಇಟ್ಕೊಂಡು ಹೆಂಗ ಫಿಕ್ಸ್ ಮಾಡಿದ್ರಿ ಅಂತ ನನ್ನ ಕಣ್ಣು ಮುಂದೆನೆ ಇದೆ. ಹೆಂಗೆ ನೀನ್ ದುಡ್ಡು ಕೊಟ್ಟು ಯಾವ ತರ ಟ್ರೈನ್ ಅಪ್ ಮಾಡಿ ಸಾಯಿ ಪ್ಯಾಲೇಸ್ ಹೋಟೆಲ್ ಅಲ್ಲಿ ಯಾವ ತರ ನೀನ್ ಫಿಕ್ಸ್ ಮಾಡ್ದೆ. ಅಂಡ್ ವಸಂತ್ ಗಿಳಿಯಾರ್ ತಲೆಯಲ್ಲಿ ಇಟ್ಕೋ, ಯಾರ್ ಕಾರ್ ಹೋಗಿದ್ದಲ್ಲಿಗೆ ಅನ್ನೋದು ತಲೆಯಲ್ಲಿ ತುಂಬಾ ಚೆನ್ನಾಗಿ ಇಟ್ಕೋ. ಯಾರ ಕಾರು ಡಿವೈಎಸ್ಪಿ ಆಫೀಸ್ ಹತ್ರ ಹೋಗಿತ್ತು ಅಟ್ರಾಸಿಟಿ, ಸುಳ್ಳು ಅಟ್ರಾಸಿಟಿ ಕೇಸ್ ಮಾಡೋದಕ್ಕೆ ಅನ್ನೋದು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋ. ವೆರಿ ಸೂನ್ ಹಬ್ಬ ಒಂದು ಮುಗಿಲಿ ಅಂತ ಕಾಯ್ತಾ ಇದೀನಿ. ಹಬ್ಬ ಮುಗ್ದಿದ ತಕ್ಷಣ ನಿನಗೆ ಗ್ರಾಚಾರ ಕೆಟ್ಟಿದೆ. ಬೋಳಿ ಮಕ್ಕಳ, ಧರ್ಮದ ರಾಜ್ಯದಲ್ಲಿ, ಧರ್ಮ ಇರುವಂತ ನಾಡಲ್ಲಿ ಗೂಂಡಾ ರಾಜ್ಯ. ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ಒಂದು ರಾಜ್ಯ ಅಂದ್ರೆ ಧರ್ಮಸ್ಥಳನೇ ಒಂದು ಗೂಂಡಾ ರಾಜ್ಯ ಮಾಡಿ ಇಟ್ಕೊಂಡಿದ್ದಾರೆ. ಬರೋರ್ನೆಲ್ಲ ಧಮ್ಕಿ ಪೊಲೀಸರು ಇವ್ರಿಗೆಲ್ಲ ಯಾಕೆ ಎಡೆಮುರಿ ಕಟ್ತಾ ಇಲ್ಲ? ವಸಂತ್ ಗಿಳಿಯ ರಾಜಾರೋಷವಾಗಿ ಹಾಕಿದನಲ್ವಾ, ಕ್ರಾಂತಿ ಮಾಡ್ಲೇಬೇಕು ಅಂತ ಹೇಳಿ, ಶಾಂತಿಗೋಸ್ಕರ ಕ್ರಾಂತಿ ಮಾಡ್ಬೇಕಂತ ಹಾಕಿರೋ. ಯಾಕೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರೆ? ಇವ್ರ ಮೇಲೆ ನೂರಾರು ಕೇಸಸ್ ಇದ್ರೆ ಯಾಕೆ ಬಿಟ್ಟಿದ್ದೀರಾ? ಯಾರು ಫಂಡಿಂಗ್ ಮಾಡ್ತಾ ಇದಾರೆ? ಪೊಲೀಸರು ಯಾರ ಅಂಡರ್ ಅಲ್ಲಿ ಇದ್ದಾರೆ? ಎಫ್ಐಆರ್ ಏನಾದ್ರೂ ಆಗ್ದಿರಾ ಇದ್ರೆ ಆ ಹುಡುಗರು 3 ಜನ ಯೂಟ್ಯೂಬರ್ಸ್ ವಿತ್ ಕ್ಯಾಮ್ರಾಮ್ಯಾನ್ ತುಂಬಾ ಸೀರಿಯಸ್ ಆಗಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ದೇಶದ ಜನರಿಗೆ ಗೊತ್ತಾಗದ ನಿಜವಾದ ಅತ್ಯಾಚಾರಿಗಳು ಯಾರು, ಕೊಲೆಗಡಕರು ಯಾರು, ದಲಿತರ ವಿರೋಧಿಗಳು ಇವರೆಲ್ಲಾರು. ನಾವೆಲ್ಲ ಸುಮ್ಮನೆ ಕುತ್ಕೊಂಡಿದ್ರೆ ನಮ್ಮಂತ ದಡ್ರೆ ಯಾರು ಇಲ್ಲ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ದಲಿತರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ, ಇಡೀ ದೇಶದ ಜನತೆಗೆ ಅವರು ಸಂವಿಧಾನ ಶಿಲ್ಪಿ. ಅವ್ರು ಹೇಳಿದ್ದಾರೆ, ನಮ್ಮ ಕಾನೂನನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ, ನಮಗೆ ಕೊಟ್ಟಿರುವಂತ ಕಾನೂನು ನಾವು ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಬೇಕು. ಅಲ್ಲಿ ಸುಳ್ಳು ಅಂದ್ರೆ ಅದು ಸುಳ್ಳು ಅನ್ನುವಂಥದ್ದು ಗಟ್ಟಿ ಧ್ವನಿಯಿಂದ ಹೇಳಬೇಕು. ಅಲ್ಲಿ ಸುಳ್ಳು ನಡೀತಾ ಇದೆ, ಸತ್ಯ ನಮಗ್ ಗೊತ್ತಿದ್ರೆ ಸತ್ಯವನ್ನ ಎತ್ತಿಡಿಯುವಂತ ಕೆಲಸ ಮಾಡ್ಬೇಕು. ನಾವೆಲ್ಲಾರು ಸತ್ಯವನ್ನ ಎತ್ತಿಡಿಯುವಂತ ಕೆಲಸ ಮಾಡ್ತೇವೆ. ಇನ್ನು ಮುಂದೆ ಇದೆ ವಸಂತ್ ಗಿಳಿಯಾರ್, ನನಗೆ ನಿನ್ನ ಗೂಂಡಾಗಿರಿ, ರಾಕೇಶ್ ಶೆಟ್ಟಿ, ಕಿರಿಕ್ ಕೀರ್ತಿ, ನೀವೇನ್ ದೊಡ್ಡ ಪಾಳೆಗಾರರು, ನೀವೆಲ್ಲ ನಿಮ್ದೆಲ್ಲ ಬ್ಯಾಕ್ ಗ್ರೌಂಡ್ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ. ಸಮಾಜಕ್ಕೋಸ್ಕರ, ಹೆಣ್ಣು ಮಕ್ಕಳ, ರೈತರ ಪರ, ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡಿ ಬಂದಿರುವಂತ ವಸಂತ್ ಗಿಳಿಯ, ಕಿರಿಕ್ ಕೀರ್ತಿ, ಪವರ್ ಟಿವಿ, ರಾಕೇಶ್ ಶೆಟ್ಟಿ, ಜಯಪ್ರಕಾಶ್ ಶೆಟ್ಟಿ, ಎಂತೋ ಗಾಂಡುಗಳು ಗೊತ್ತೇನ್ರೋ ನೀವೆಲ್ಲಾರು. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೂ ಒಂದು ದಿವಸ ಬರ್ತಾರೆ, ಒಂದು ದಿವಸ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೂ ಚಡ್ಡಿ ಬಿಚ್ಚೋ ಕೆಲಸ ಮಾಡೋದಕ್ಕೆ ಅದೇ ಹೆಗ್ಡೆ ಕುಟುಂಬದವರು, ಅದೇ ಅತ್ಯಾಚಾರಿಗಳು ಬಂದೇ ಬರ್ತಾರೆ. ಆವತ್ತು ಗೊತ್ತಾಗುತ್ತೆ ಸೌಜನ್ಯ ಅನುಭವಿಸಿದ ನೋವು ಏನು ಅಂತ ಹೇಳಿ. ಗೊತ್ತಾಗೇ ಆಗುತ್ತೆ. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ನಿಮ್ದೇನ್ ಬ್ಯಾಕ್ ಗ್ರೌಂಡ್ ತುಂಬಾ ದೊಡ್ಡದಲ್ಲ, ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ. ಗಂಡು ಮಕ್ಕಳಾದ್ರೆ ಗಂಡು ಮಕ್ಕಳನ್ನ ಅವ್ರ ತರ ಅತ್ಯಾಚಾರ ಮಾಡೋದಕ್ಕೆ ಕರೆಕ್ಟ್ ಆಗಿ ಟ್ರೈನ್ ಅಪ್ ಮಾಡಿ ಕಳಿಸ್ರಿ. ಅಜಿತ್, ಕಿರಿಕೀರ್ತಿ ಎಲ್ಲಾರು ಹೆಣ್ಣು ಮಕ್ಕಳಾದ್ರೆ ಅವ್ರ ಹತ್ರ ಎತ್ಕೊಂಡೋಗಿ ಇಟ್ಬಿಟ್ಟು ಬರ್ತೀರಾ. ಬಿಕಾಸ್ ಯು ವಾಂಟ್ ಮನಿ, ದುಡ್ಡು ಅಷ್ಟೇ ನಿಮಗ್ ಬೇಕಾಗಿರೋದು, ಬೇರೆ ನ್ಯಾಯ ಬೇಕಾಗಿಲ್ಲ. ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ, ಧರ್ಮಸ್ಥಳದಲ್ಲಿ ನಡೆದಿರುವಂತ ಸರಣಿ ಹತ್ಯೆ ಪ್ರಕರಣಕ್ಕೆ ನ್ಯಾಯ ಸಿಗ್ಬೇಕು ಅಂತ SIT ತನಿಖೆ ರಚನೆ ಆಗದೆ, ತನಿಖೆ ಕರೆಕ್ಟ್ ಆಗಿ ನಡೀತಾ ಇದೆ. ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ, ದೂರ್ ಕೊಡೋರು ಕೊಡ್ತಾ ಇದಾರೆ. ಆದ್ರೆ ತನಿಖೆ ನಿಲ್ಲಬೇಕು, ತನಿಖೆನ ಕೆಡಿಸ್ಬೇಕು, ಷಡ್ಯಂತ್ರ ರೂಪಿಸ್ಬೇಕು, ರಾಜ್ಯ ಸರ್ಕಾರದ ಮೇಲೆ ಕಪ್ಪು ಚುಕ್ಕಿ ಇಡಬೇಕು, ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೇಕು, ಸರ್ಕಾರದ ಸುಪತ್ತಿಗೆ ತಗೊಳ್ಬೇಕು ಅಂತ ಹೇಳಿ ಇವರು ಮಾಡ್ತಾ ಇರುವಂತ ನಾಟಕ ಇದು SIT ಅಂತ ಹೇಳಿ ಷಡ್ಯಂತ್ರ ರೂಪಿಸ್ಬೇಕು. ಇದೆಲ್ಲ ಇವರ ಸಂಚು. ಬಿಕಾಸ್ ಅತ್ಯಾಚಾರಿಗಳಿಗೆ ಡವ ಡವ ಗಡ ಗಡ
ಎಲ್ಲಿ ಹೊರಗಡೆ ಬಂದ್ಬಿಡುತ್ತೋ ಸತ್ಯತೆ ದೀಪ ಜೋರಾಗಿ ಉರಿಯೋದೇನಕ್ಕೆ ಹೇಳ್ರಿ? ಇವತ್ತಿಡೀ ರಾಜ್ಯ ಅಲ್ಲ ದೇಶ ನೋಡಿದೆ ನಮ್ಮ ಸೌಜನ್ಯಳ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದ ಒಬ್ಬ ಧೀರಜ್ ಸಹ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಧೀರಜ್ ಕೆಲ್ಲ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಸೊ ತಿಳ್ಕೊಳ್ಳಿ, ತುಂಬಾ ದೂರ ಇಲ್ಲ, ಸತ್ಯ ಗೆದ್ದೇ ಗೆಲ್ಲುತ್ತೆ. ಸತ್ಯ ಗೆಲ್ಲುವಂತ ಸಮಯದಲ್ಲಿ ಸುಳ್ಳು ತುಂಬಾ ಸದ್ದು ಮಾಡುತ್ತಂತೆ. ಸುಳ್ಳು ಸದ್ದು ಮಾಡಿ 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 ಸತ್ತೇ ಹೋಗುತ್ತಂತೆ. ಅವಾಗ ಸತ್ಯ ಗೆದ್ದೇ ಗೆಲ್ಲುತ್ತಂತೆ. ಇದೇ ನಡೆಯೋದು. ಹೋರಾಟಗಾರರೇ ಎದ್ದೇಳಿ, ಧಾರ್ಮಿಕ ಕ್ಷೇತ್ರವನ್ನ ಉಳಿಸುವಂತ ಕೆಲಸ ಮಾಡೋಣ. ಅವ್ರು ಒಂದು 10 ಜನ ನಿಂತ್ಕೊಂಡ್ರೆ ಒಂದು ಹೆಣ್ಣು ಮಗಳಿಗೋಸ್ಕರ ಸರಣಿ ಹತ್ಯೆ ಪ್ರಕರಣ, ಭೂಮಿ ರಸ್ತೆಗಳಲ್ಲಿ ಊತ ಹಾಕಿದಾರಲ್ವಾ, ಯಾರು ನೋಡೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ, ಯಾರು ಇಲ್ಲಿ ಮನೆ ಕಟ್ಟೋದಿಲ್ಲ. ನಮ್ದೇ ರಾಜ್ಯ ಭಾರ, ನಮ್ಮ ಊರು, ನಾವೇ ದಣಿಗಳು, ನಮ್ದೇ ದರ್ಬಾರ್ ಅಂತ ಹೇಳಿ ರಸ್ತೆಗಳಲ್ಲಿ ಹೆಣಗಳನ್ನ ಊತ ಹಾಕಿದ್ದಾರೆ ಅತ್ಯಾಚಾರ ಮಾಡಿ. ಅವನ್ ಯಾವ 3rd ಕ್ಲಾಸ್ ಡಾಕ್ಟರ್ ಒಬ್ಬ ಹೇಳ್ತಾನೆ, ಅದು ಹೆಣಗಳನ್ನ ನಮ್ಗೆ ಸ್ಮಶಾನ ಇಲ್ದಿದ್ದಾಗ ಮುಚ್ಚಾಕಿದ್ದೀರಿ, ಆದ್ರೆ ಪ್ರವಾಹ ಬಂದಂತ ಸಮಯದಲ್ಲಿ ಆ ಹೆಣಗಳು ಹೋಗಿ ಮರಗಳ ಹತ್ರ ತೇಲಾಡುತ್ತಂತೆ. ಪ್ರವಾಹ ಬಂದೋಗ ಹೆಣಗಳು ಹೋಗಿ ಮರಗಳಲ್ಲಿ ತೇಲಾಡುತ್ತಂತೆ. ಪ್ರವಾಹ ಬಂದೋಗ ಮಣ್ಣಲ್ಲಿರುವಂತ ಹೆಣ ಹೆದ್ದಿ ಮರದ ಮೇಲೆ ನೇತಾಡ್ಕೊಂಡಿರುತ್ತಂತೆ. ಅವನು ಯಾವನೋ ಒಬ್ಬ ಡಾಕ್ಟರ್ ಹೇಳಿದಾನೆ, ಬೇವರ್ಸಿ ಅವನು. ಎದೇಳಿ ಮಾತಾಡಿ. ನಿಮ್ಮ ಗೂಂಡಾ ವರ್ತನೆಯಿಂದ ನಮ್ಮ ಕೂಡ್ಲಾರಾಮ್ ಪೇಜ್ ಆಗ್ಲಿ, ಸಂಚಾರಿ ಸ್ಟುಡಿಯೋ ಆಗ್ಲಿ, ಇದು ಒಂದು ಬಾರಿ ಅಲ್ಲ, ಕಳೆದ ಬಾರಿ ಸಹ ಬಡ್ಡಿ ದಂಧೆ ವಸೂಲಿ ಆ ಒಂದು ಕಾರ್ಯಕ್ಕಿಳಿದೋಗು ಸಹ ಅವ್ರ ಮೇಲೆ ಹಲ್ಲೆ ಮಾಡಿದ್ರಿ. ನಿಮ್ಮ ಹಲ್ಲೆ ದೌರ್ಜನ್ಯನ ಪೊಲೀಸವ್ರು ನೋಡ್ಕೊಂಡಿರ್ಬೋದು ಹೊರತು ಸಮಾಜ ಆಗ್ಲಿ ರಾಜ್ಯದ ದೇಶದ ಜನರು ನೋಡ್ಕೊಂಡಿರಲ್ಲ. ಅದಕ್ಕಾದಂತ ಒಂದು ಮೀಡಿಯಾ, 1 or 2 ಮೀಡಿಯಾ, ಇಲ್ಲ ರಾಕೇಶ್ ಶೆಟ್ಟಿ ಅಂತ ಗಂಡಸೂಳೆ ಮಗ, ಇಲ್ಲ ಇವನು ಅಜಿತ್ ಅಂತ ಬೋಳಿ ಮಗ, ಮುಟ್ಟಾಳ ಲೋಫರ್ ಅಯೋಗ್ಯ ನನ್ ಮಗ, ಅಂತೋರ್ ಬೇಕಂದ್ರೆ ಅಪಪ್ರಚಾರ ಸುದ್ದಿ ಕೊಡ್ಬೋದು. ಸತ್ಯದ ಸುದ್ದಿ ತೋರಿಸೋದಕ್ಕೆ ನಮ್ಮ ರಾಜ್ಯದ ಮಾಧ್ಯಮಗಳಿಲ್ಲ ಅಂದ್ರೇನೋನು ಇಡೀ ದೇಶದ ಮಾಧ್ಯಮಗಳು ನಿಂತವೆ. ಹೊರ ರಾಜ್ಯದ ಮಾಧ್ಯಮಗಳು ನಿಂತಿದೆ, ಹೊರ ಭಾಷೆಯ ಮಾಧ್ಯಮಗಳು ನಿಂತಿದೆ. ತಿಳ್ಕೊಳ್ಳಿ, ಧಾರ್ಮಿಕ ಕ್ಷೇತ್ರದ ಸತ್ಯತೆ ತಿಳಿಸೋದಕ್ಕೆ ಎಷ್ಟು ಭಾಷೆಯ ಮಾಧ್ಯಮಗಳು ನಿಂತಿದೆ ಅಂತ ಹೇಳಿ. ಇವತ್ತು ನೀವು ಮಾಡಿದ್ದಂತ ಗೂಂಡಾಗಿರಿ ಪ್ರದರ್ಶನಕ್ಕೆ ಇಡೀ ರಾಜ್ಯ ದೇಶದ ಜನ ಪ್ರತಿಯೊಂದು ಮಾಧ್ಯಮಗಳಲ್ಲಿ ನಿಮ್ಮ ಮುಖವಾಡಗಳು ಏನಂತ ಅಜಿತ್ ಹನುಮಕ್ಕರ್ ಹೇಳಿದ್ದು ಅವನ ಸುವರ್ಣ ನ್ಯೂಸ್ ಚಾನೆಲ್ ಅಲ್ಲಿ, ಧರ್ಮಸ್ಥಳದ ಭಕ್ತಾದಿಗಳು ಧಾರ್ಮಿಕ ಕ್ಷೇತ್ರ ಮೇಲೆ ಆಗ್ತಾ ಇರುವಂತ ಷಡ್ಯಂತ್ರ ಸುಳ್ಳನ್ನ ತಡೆಯಕ್ಕಾಗ್ದಿರಾ ಇವತ್ತು ತಳಿಸಿದ್ದಾರೆ. ತಳಿಸೋದಕ್ಕೆ ಯಾರು ಅಧಿಕಾರ ಕೊಟ್ಟಿರೋದು? ಒಬ್ಬರ ಮೇಲೆ ದೌರ್ಜನ್ಯ ಮಾಡಕ್ಕೆ, ಹಲ್ಲೆ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೇನೋ? ಒಬ್ಬ ಮಾಧ್ಯಮದವನಾಗಿ ಬೇವರ್ಸಿ ಮುಟ್ಟಾಳ ಅಜಿತ್, ನೀನೊಬ್ಬ ಮಾಧ್ಯಮದವನಾಗಿ ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ಆಗುವಾಗ ಅದನ್ನ ಸುದ್ದಿ ಪ್ರಸಾರ ಮಾಡ್ತೀಯ ಅಂದ್ರೆ ನೀನು ತಾಯಿ ಲಾಡಿ ಹೇಳಿಯುವಂತ ಕೆಲಸ ಮಾಡುವಂತ ಅಯೋಗ್ಯ ನೀನು. ಗಂಡಸಲ್ಲ, ತಂದೆಗೆ, ನಿನ್ನ ಮಕ್ಕಳಿಗೆ ತಂದೆ ಆಗೋಕ್ಕೂ ಯೋಗ್ಯತೆ ಇಲ್ಲ. ಬರುವಂತ ಸೊಸೇಂದ್ರನ್ ಸಹ ಇಟ್ಕೊಂಡ್ಬಿಡ್ತೀಯ. ಅಂತೂ 3rd ಕ್ಲಾಸ್ ಮುಂಡೆ ಮಕ್ಕಳು ನೀವೆಲ್ಲಾರು, ಉದ್ಧಾರ ಆಗಲ್ಲ. ದಯವಿಟ್ಟು ಎಲ್ಲರೂ ಸಹ ಧ್ವನಿ ಎತ್ತಿ ಅಂಡ್ ಅವ್ರ ಮೇಲೆ FIR ಆಗ್ಲೇಬೇಕು. ರಜತ್ ಅವ್ರು ಏನ್ ಹೇಳಿದ್ದಾರೆ ಆಡಿಯೋ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಆ ವ್ಯಕ್ತಿಗೂ ಸಹ ಎಲ್ಲೋ ಒಂದ್ ಕಡೆ ಸೌಜನ್ಯ ನೋಡ್ಬೇಕು, ಅವ್ರ ಕುಟುಂಬ ನೋಡ್ಬೇಕು ಅಂತ ಹೋಗಿದ್ದಂತವನು ಇವತ್ತು ಅಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ನೋಡಿ ಅವನ್ಗೆ ಗೊತ್ತಾಗಿದೆ, ಮೇಡಮ್ ಇದು ನಿಜವಾಗ್ಲೂ ಧರ್ಮಸ್ಥಳ ಅಲ್ಲ ಮೇಡಮ್, ಇದು ಗೂಂಡಾ ಇರುವಂತ ಸ್ಥಳ ಅಂತ ಹೇಳ್ತಾನೆ. ಅಂದ್ರೆ ತಿಳ್ಕೊಳ್ಳಿ ಎಷ್ಟು ಸಭ್ಯತೆ ಇದೆ, ಎಷ್ಟು ಒಳ್ಳೆ ಜನರಿದ್ದಾರೆ ಧರ್ಮಸ್ಥಳದಲ್ಲಿ. ಯಾರು ಹೋಗ್ಬೇಡಿ. ನಾವು ಕೂತಿರುವಂತ ಜಾಗದಲ್ಲೇ ನಮ್ಮ ದೇವರಿಗೆ ಕಾಣಿಕೆ ಕಟ್ಟಿ ಪ್ರಾರ್ಥನೆ ಮಾಡೋಣ. ಅತ್ಯಾಚಾರಿಗಳಿಗೆ, ಗೂಂಡಾಗಳಿಗೆ ಶಿಕ್ಷೆ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ ಹೊರತು ಯಾರು ಹೋಗ್ಬೇಡಿ. ಮಂಜುನಾಥ ಸ್ವಾಮಿಯ ಭಕ್ತೆ ನಾನು, ತಿಂಗಳಿಗೆ 1-2 ಸಲ ಆದ್ರೂ ಹೋಗ್ತೀನಿ ಅಂತೋದ್ರಲ್ಲಿ ನಾನೇ ಸುಮ್ಮನೆ ಇದ್ದೀನಿ. ಯಾಕೆ ಅಂದ್ರೆ ಸತ್ಯ ತೋರ್ಸಪ್ಪ, ನೀನ್ ಇದ್ರೆ ಸತ್ಯಕ್ಕೆ ಜಯ ಕೊಡ್ಲೇಬೇಕು. ಎಷ್ಟಂತ ಈ ಪಾಪಿಗಳು ನಿನ್ನೂ ಕಟ್ಟಾಕಿ, ಅಣ್ಣಪ್ಪ ಸ್ವಾಮಿನೂ ಕಟ್ಟಾಕಿ. ಅಂಡ್ ಮುಖ್ಯವಾಗಿ ಯಾರಾದ್ರೂ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋದ್ರೆ ಹೋಗಿ ನೋಡಿ, ಅಣ್ಣಪ್ಪ ಸ್ವಾಮಿ ಬೆಟ್ಟ ಸುತ್ತು ತಂತಿ ಹಾಕಿ, ಇಲ್ಲಿ ಪವರ್ ಇದೆ, ಇಲ್ಲಿ ಯಾರು ಬರಬಾರ್ದು, ಇಲ್ಲಿ ವಿದ್ಯುತ್ ಇದೆ, ಅಪಾಯಕಾರಿ, ಡೇಂಜರ್ ಅನ್ನುವಂಥದ್ದು ಹಾಕಿಟ್ಟಿದ್ದಾರೆ. ದೇವ್ರನ್ನ ಬಂಧಿಸಿ, ಜನರ ಬಾಯಿನ ಮುಚ್ಚಾಕಿ, ಹೆಣಗಳನ್ನ ಮುಚ್ಚಾಕಿ, ನಿಮ್ಮ ಕಾಮದ ತೀಟೆಗೆ ಪುಟ್ಟು ಕಂದಮ್ಮಗಳನ್ನ ಬಲಿ ತಗೊಂಡು ಅವ್ರ ಪ್ರಪಂಚ ನೋಡಿ ಬದುಕಬೇಕಾಗಿರುವಂತ ಹೆಣ್ಣು ಮಕ್ಕಳ ಹತ್ರ ತೇವಲ್ ತೀರಿಸ್ಕೊಂಡು ಸಾಯಿಸಿರುವಂತ ಅತ್ಯಾಚಾರಿಗಳು ನಿಮ್ಮ ಸಾವಿನ ಅತ್ಯಾಚಾರಿಗಳ ಸಾವಿನ ಸಂಭ್ರಮಾಚರಣೆ ನಾನು ಇಡೀ ದೇಶದ ಜನರು ಮಾಡ್ತೀರಿ.
ನಮಗೆ ಫ್ರೀಡಮ್ ಯಾವಾಗ ಸಿಗುತ್ತೆ ಅಂದ್ರೆ ಯಾವಾಗ ಧಾರ್ಮಿಕ ಕ್ಷೇತ್ರದಲ್ಲಿರುವಂತ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗತ್ತೆ, ಅವರ ಸಾವನ್ನ ನಾವು ನೋಡ್ತೀರಿ, ಅವ್ರಿಗೆ ಬರ್ಬಾರ್ ಗತಿನ ನಾವು ನೋಡ್ತೀರಿ, ಆವತ್ತು ನಮಗೆ ಫ್ರೀಡಮ್ ಸಿಗುತ್ತೆ. ಆವತ್ತು ನಾವು ಈ ಧರ್ಮದ ಹೆಣ್ಣು ಮಕ್ಕಳು ಅಂತ ಹೇಳ್ಕೊಳ್ತೇವೆ. ಮುಸ್ಲಿಂ ಅವರು ಗೋ ತಿಂದ್ರು, ಗೋ ರಕ್ಷಣೆ ಮಾಡೋಣ ಬನ್ನಿ ಅಂತ ಹೇಳುವಂತ ಅವಿವೇಕಿಗಳೇ, ಗೋ ರಕ್ಷಣೆ ಮಾಡುವಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳೇ, ಮೂಕ ಪ್ರಾಣಿನ ರಕ್ಷಣೆ ಮಾಡ್ತಿರಲ್ವಾ, ಅದೇ ನಮ್ಮ ಮಾತು ಕಣ್ಣು ಎಲ್ಲಾ ಬರುವಂತ ಹೆಣ್ಣು ಮಕ್ಕಳನ್ನ ತಮ್ಮ ಕಾಮದ ಚಪ್ಪಳಕ್ಕೆ ತೀಟೆ ತೀರಿಸ್ಕೊಂಡು ಅತ್ಯಾಚಾರಿ ಮಾಡಿ ಬಿಸಾಕ್ತಾ ಇದಾರಲ್ಲ, ಅಂತವ್ರ ಪರ ನಿಂತಿರುವಂತವ್ರು ನೀವೆಲ್ಲಾರು ನಿಜವಾಗ್ಲೂ ನಿಮ್ಮ ತಾಯಿ ಹೊಟ್ಟೆಯಲ್ಲೇ ಹುಟ್ಟಿದೀರಾ? ನಿಮ್ಮ ತಾಯಿ ನಿಮ್ಮ ತಂದೆಗೆ ಎತ್ತಿದಾರ? ಇಲ್ಲ ಯಾವ ಅತ್ಯಾಚಾರಿಗೆ ಸಪೋರ್ಟ್ ಆಗಿ ನಿಂತಿದ್ದೀರಲ್ಲ ಅವ್ರಿಗೇನಾದ್ರೂ ಹುಟ್ಟಿಸ್ಕೊಂಡಿದಾರ ಅನ್ನುವಂಥದ್ದೇ ಪ್ರಶ್ನೆ ಆಗಿರುತ್ತೆ. ದಯವಿಟ್ಟು ಎಲ್ಲಾರು ಅಷ್ಟೇ ನಿಂತ್ಕೊಳ್ಳಿ. ಆ 3 ಜನ ಯೂಟ್ಯೂಬರ್ಸ್ ಹಾಗೆ ಕ್ಯಾಮ್ರಾಮನ್ ಮೇಲೆ ಏನು ಹಲ್ಲೆ ಆಗಿದೆ ಎಲ್ಲರೂ ಧ್ವನಿ ಎತ್ತಿ ಆದಷ್ಟು ಹಾಕುವಂತ ವಿಡಿಯೋಸ್ನ ಅವ್ರ ಪರ ಶೇರ್ ಮಾಡಿ. ಸಮಾಜಕ್ಕೆ ತಿಳಿಬೇಕು, ಸತ್ಯ ಗೆಲ್ಲಬೇಕು, ಧರ್ಮನ ಇಲ್ಲ ಅಧರ್ಮನ ಅನ್ನೋದು ತೋರ್ಸೋಣ. ಧರ್ಮ ಇರುವ ನಾಡಲ್ಲಿ ಅಧರ್ಮದ ದಾರಿದಲ್ಲಿ ನಡ್ಕೊಂಡು ಅತ್ಯಾಚಾರ, ಅನಾಚಾರ, ಹಿಂಸಾಚಾರ, ದೌರ್ಜನ್ಯ, ಕೊಲೆ ಪ್ರಕರಣಗಳು ಮಾಡಿಕೊಂಡು ನಾನು ಸಾಚ, ನಾನು ದೇವರು, ದೇವಮಾನವ ಅಂತ ಹೇಳ್ಕೊಂಡು ನಕಲಿ ದೇವಮಾನವ ಆಟ ಆಡ್ತಾ ಇರುವಂತ ಅವನ ಚೇಳಗಳು, ಅವನ ತಂಡ, ಆ ಗೂಂಡಾ ತಂಡ, ಧರ್ಮದ ನಾಡನ್ನ ಗೂಂಡಾ ರಾಜ್ಯ ಮಾಡಿಟ್ಟಿರುವಂತ ಆ ಅವಿವೇಕಿಗಳಿಗೆ, ಆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋ ತನಕ ನನ್ನ ಧ್ವನಿ 100 ಕೇಸ್ ಹಾಕಿದ್ರೂ ನಿರಂತರವಾಗಿರುತ್ತೆ. ಏಕಂದ್ರೆ ಇವರು ಷಡ್ಯಂತ್ರಕ್ಕೆ ಬಲಿಯಾಗೋಳು ನಾನಲ್ಲ, ಇವರು ಹೇಳೋ ಮಾತಿಗೆ ಕಿವಿ ಕೊಡೋಳು ನಾನಲ್ಲ, ಸತ್ಯ ಪ್ರಮಾಣಿಸಿ ನೋಡಿ ಮಾತಾಡುವಂತವಳು ನಾನು. ಯಾರನ್ನು ಸಹ ಒಂದು ತಾಯಿನ, ಒಂದು ಹೆಣ್ಣನ್ನ ಬೈಯೋ ಅಂತವನು, ಒಬ್ಬ ಹೆಣ್ಣನ್ನ ಆ ಬೋಳಿ ಮಗ, ಗಂಡ್ಸೂಳೆ ಮಗ ರಾಕೇಶ್ ಶೆಟ್ಟಿ ಅವ್ರ ಅಮ್ಮನ ಬೈಯೋಗ, ಹೆಣ್ಣು ಮಕ್ಕಳನ್ನ ಬೈಯೋಗ ನಾವು ನೋಡ್ಕೊಂಡು ಕೂತಿದ್ದೀರಿ ಅಂದ್ರೆ ನಮ್ಮಂತ ಮಹಿಳೆಯರು ಯಾರು ಇಲ್ಲ. ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟು ಜನ ಇದ್ದೀರಾ? ಆದ್ರೆ ಯಾರಾದ್ರೂ ಧ್ವನಿ ಎತ್ತಾ ಇದ್ದೀರಾ? ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬೀದಿಗಿಳಿದು ಹೋರಾಟ ಮಾಡಿದ್ರಿ ಬಂಧಿಸಿ ಅಂತ ಹೇಳಿ. ಈ ವಿಚಾರವಾಗಿ ಯಾಕೆ ಹೆಣ್ಣಿನ ವಿಚಾರ, ಅತ್ಯಾಚಾರ ಅಂತ ಬಂದಾಗ ಯಾಕೆ ರಾಜಕೀಯ ಮಾಡ್ತೀರಾ? ಧ್ವನಿ ಎತ್ತಿ ನ್ಯಾಯಕ್ಕೋಸ್ಕರ. ರಾಜಕೀಯ ಬೇರೆ, ವ್ಯವಹಾರ ಬೇರೆ, ಬಟ್ ಹೆಣ್ಣು ಅಂತ ಬಂದ್ರೆ ನ್ಯಾಯ ಸಿಗಬೇಕು. ನಾವೆಲ್ಲ ಒಂದು ಅಂತ ಹೇಳಿ ಧ್ವನಿ ಎತ್ತಿ ರಾಜಕೀಯ ಹೊರತುಪಡಿಸಿ ಅವ್ರ ಟೀಮ್ ಇವ್ರ ಟೀಮ್ ಎಲ್ಲ ಬಿಟ್ಟು ನಮಗ್ ನ್ಯಾಯ ಬೇಕು. ಇದು ರಾಮ ರಾಜ್ಯ, ರಾವಣ ರಾಜ್ಯ ಆಗ್ಬಾರ್ದು ಅಂತ ಹೇಳಿ ಎಲ್ಲರೂ ಜೊತೆಗೂಡಿಸಿ ಧ್ವನಿ ಎತ್ತಿ. ಆ ಯೂಟ್ಯೂಬರ್ಸ್ಗೆ ತುಂಬಾ ಹಲ್ಲೆ ಆಗಿದೆ, ದೌರ್ಜನ್ಯ ಆಗಿದೆ, ಏನಾಗಿದೆ ಅಂತ ವಿಚಾರಿಸ್ಕೊಂಡು ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತೀನಿ. ನಾನು ಮಾಡಿದ್ದೆ ಕಾಲ್ಗೆ ಸಂತೋಷ್ಗೆ, ಸಂಚಾರಿ ಸ್ಟುಡಿಯೋ ಮತ್ತೆ ಕೂಡ್ಲರಾಮ್ ಪೇಜ್ ಮಾಡಿ, ಪಾಪ ಅವ್ರಿಗೆ ಮಾತಾಡೋಕ್ಕೂ ಆಗಿಲ್ಲ, ಬೇರೆಯವ್ರು ಯಾರೋ ಮಾತಾಡ್ತಾ ಇದ್ರು. ಅವ್ರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ. ಈ ಗೂಂಡಾಗಳಿಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ಮುಂದಿನ ದಿವಸದಲ್ಲಿ ನಡೆಯುತ್ತೆ. ಅದು ಹೆಣ್ಣು ಮಕ್ಕಳೇ ಎದೊಳ್ತಾರೋ, ಗಂಡು ಮಕ್ಕಳೇ ಎದೊಳ್ತಾರೋ, ಧಾರ್ಮಿಕ ಕ್ಷೇತ್ರ ನಮ್ಮದು. ಹಿಂದೂಗಳು ನಾವು, ಜೈನರಲ್ಲ. ಹಿಂದೂ ನಾವು, ಜೈನ್ ನಾವು ಅಂತ ಸ್ಲೋಗನ್ ಕೂಗ್ತಾ ಇರುವಂತ ಅವಿವೇಕಿಗಳೇ, ಬೇಕಿದ್ರೆ ಜೈನರ ಹತ್ರ ನೀವು ಹೋಗ್ರಿ. ಅವ್ರು ಯಾರು ನಮ್ಮ ದೇವ್ರನ್ನ ಕೈ ಎತ್ತಿ ಮುಗಿಯೋರಲ್ಲ. ನಮ್ಮ ಹಿಂದೂ ಧರ್ಮ, ನಮ್ಮ ದೇವ್ರನ್ನ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಇನ್ನು ಏನೇನ್ ಷಡ್ಯಂತ್ರ ಮಾಡಿದ್ರೆ ನಿಮ್ಮ ಗೂಂಡಾ ವರ್ತನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ನಿಮ್ಗೆ ಕತ್ರಿ ಹಾಕುವಂತ ಜಾಗ ಇದ್ದೇ ಇರುತ್ತೆ. ಒಂದು ಸಲ ಭಗವಂತ ಬೀಸುವಂತ ಚಾಟಿಗೆ ಸಿಕ್ಕಾಕೊಂಡ್ರೆ ಎಂತೆಂತವ್ರ ಅನುಭವಿಸಿದಾರೆ. ನೀವೆಲ್ಲ ಯಾವ ದೊಣ್ಣೆ ನಾಯಕರು? ಭಗವಂತ ನೋಡ್ತಾ ಇರ್ತಾನೆ. ಇವತ್ತು ಒಬ್ಬ ಆರೋಪಿ ಸಿಕ್ಕಾಕೊಂಡಿದ್ದಾನೆ ಗುಂಪಲ್ಲಿ, ಸೌಜನ್ಯದ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಇವನು ಇದ್ದ ಅಂತ ಹೇಳಿ ಮೆನ್ಷನ್ ಆಗಿರುವಂತ ಧೀರಜ್ ಕೆಲ್ಲ ಅವನು ಅಲ್ಲಿ ಕಾಣಿಸ್ಕೊಂಡಿದ್ದಾನಂದ್ರೆ ತಿಳ್ಕೊಳ್ಳಿ, ಆರೋಪಿಗಳು ಅವರೇ.